أعوذ بالله من الشيطان الرجيم. بسم الله الرحمن الرحيم. واعلموا أنما غنمتم من شيء فأن لله خمسه وللرسول ولذي القربى واليتامى والمساكين وابن السبيل إن كنتم آمنتم بالله وما أنزلنا على عبدنا يوم الفرقان يوم التقى الجمعان والله على كل شيء قدير. ತಿಳಿದುಕೊಳ್ಳಿರಿ, ನೀವು ಯುದ್ಧದಲ್ಲಿ ಸ್ವಾಧೀನಪಡಿಸಿದ ಸಂಪತ್ತಿನ 5ನೇ 1 ಪಾಲು ಅಲ್ಲಾಹನಿಗೆ, ಪ್ರವಾದಿಗೆ, ಅವರ ನಿಕಟ ಸಂಬಂಧಿಕರಿಗೆ, ಅನಾಥರಿಗೆ, ನಿರ್ಗತಿಕರಿಗೆ ಮತ್ತು ಸಂಚಾರಿಗಳಿಗಾಗಿದೆ. ಅಲ್ಲಾಹನಲ್ಲೂ 2 ಸೈನ್ಯಗಳು ಎದುರು ಬದರಾದ ಸತ್ಯಾಸತ್ಯ ನಿರ್ಣಾಯಕ ದಿನದಂದು ನಮ್ಮ ದಾಸನಿಗೆ ನಾವು ಅವಿತೀರ್ಣಗೊಳಿಸುವುದರಲ್ಲೂ ನೀವು ನಂಬಿಕೆಯಿರಿಸುವರಾದರೆ ಈ ಆಜ್ಞೆಯನ್ನು ಪಾಲಿಸಿರಿ. ಅಲ್ಲಾಹನು ಸರ್ವ ಸಾಮರ್ಥ್ಯವುಳ್ಳವನಾಗಿದ್ದಾನೆ. إذ أنتم بالعدوة الدنيا وهم بالعدوة القصوى والركب أسفل منكم ولو تواعدتم لاختلفتم في الميعاد ولكن ليقضي الله أمرا كان مفعولا ليهلك من هلك عن بينة ويحيى من حي عن بينة وإن الله لسميع عليم. ನೀವು ಯುದ್ಧರಂಗದ ಕಣಿವೆಯ ಸಮೀಪದ ಬದಿಯಲ್ಲೂ ಶತ್ರುಗಳು ದೂರದ ಬದಿಯಲ್ಲೂ ವರ್ತಕ ತಂಡ ನಿಮಗಿಂತ ಕೆಳಭಾಗದಲ್ಲೂ ಇದ್ದ ಸಂದರ್ಭ ಜ್ಞಾಪಿಸಿರಿ. ನೀವು ಉಭಯ ಪಕ್ಷದವರು ಒಪ್ಪಿಕೊಂಡು ನಿರ್ಧರಿಸಿದ್ದರೆ ನೀವು ಸಂಘರ್ಷದ ನಿರ್ದಿಷ್ಟ ಸಮಯದ ಬಗ್ಗೆ ಭಿನ್ನಾಭಿಪ್ರಾಯ ತಾಳುತ್ತಿದ್ದಿರಿ. ಆದರೆ ಅಲ್ಲಾಹನು ತಾನು ನಿರ್ಧರಿಸಿದ್ದು ನೆರವೇರುವಂತಾಗಲು ಹೀಗೆ ಸಂಭವಿಸಿತ್ತು. ದೃಷ್ಟಾಂತ ಮೂಲಕ ನಾಶ ಹೊಂದಬೇಕಾದವನು ನಾಶ ಹೊಂದಲಿಕ್ಕೂ, ದೃಷ್ಟಾಂತ ಮೂಲಕ ಬದುಕಬೇಕಾದವನು ಬದುಕಲಿಕ್ಕೂ. ನಿಶ್ಚಯವಾಗಿಯೂ ಅಲ್ಲಾಹನು ಎಲ್ಲವನ್ನು ಆಲಿಸುವವನು, ಎಲ್ಲವನ್ನು ಬಲ್ಲವನು ಆಗಿದ್ದಾನೆ. إذ يريكهم الله في منامك قليلا ولو أراكهم كثيرا لفشلتم ولتنازعتم في الأمر ولكن الله سلم إنه عليم بذات الصدور. ನಿನ್ನ ಸ್ವಪ್ನದಲ್ಲಿ ಅಲ್ಲಾಹನು ಅವರನ್ನು ನಿನಗೆ ಕಡಿಮೆಗೊಳಿಸಿ ತೋರಿಸಿದ ಸಂದರ್ಭ ಜ್ಞಾಪಿಸು. ಅವನು ನಿನಗೆ ಅವರನ್ನು ಅಧಿಕಗೊಳಿಸಿ ತೋರಿಸಿದ್ದರೆ ನೀವು ಧೈರ್ಯಗೊಂದುತ್ತಿದ್ದಿರಿ ಹಾಗೂ ಆ ವಿಚಾರದಲ್ಲಿ ಭಿನ್ನಾಭಿಪ್ರಾಯವನ್ನು ಹೊಂದುತ್ತಿದ್ದಿರಿ. ಆದರೆ ಅಲ್ಲಾಹನು ನಿಮ್ಮನ್ನು ರಕ್ಷಿಸಿದನು. ನಿಸ್ಸಂದೇಹವಾಗಿಯೂ ಅವನು ಹೃದಯಗಳಲ್ಲಿರುವ ವಿಚಾರಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. وَإِذْ يُرِيكُمُوهُمْ إِذِ الْتَقَيْتُمْ فِي أَعْيُنِكُمْ قَلِيلًا وَيُقَلِّلُكُمْ فِي أَعْيُنِهِمْ ليقضي الله أمرا كان مفعولا
وإلى الله ترجع الأمور. ನೀವು ಪರಸ್ಪರ ಎದುರು ಬದರಾದಾಗ ನಿಮ್ಮ ಕಣ್ಣುಗಳಿಗೆ ಅವರನ್ನು ಅಲ್ಪಸಂಖ್ಯೆಯಲ್ಲಿ ಮತ್ತು ಅವರ ಕಣ್ಣುಗಳಿಗೆ ನಿಮ್ಮನ್ನು ಅಲ್ಪಸಂಖ್ಯೆಯಲ್ಲಿ ಅವನು ತೋರಿಸಿಕೊಟ್ಟ ಸಂದರ್ಭ ಜ್ಞಾಪಿಸಿರಿ. ಅಲ್ಲಾಹನು ತಾನು ನಿರ್ಧರಿಸಿದ್ದು ನೆರವೇರುವಂತಾಗಲು ಹೀಗೆ ಸಂಭವಿಸಿತ್ತು. ಎಲ್ಲ ವಿಚಾರಗಳು ತೀರ್ಮಾನಕ್ಕಾಗಿ ಅಲ್ಲಾಹನಡೆಗೆ ಮರಳಿಸಲ್ಪಡುತ್ತವೆ. ಯಾ ಅಯ್ಯುಹಲ್ಲದೀನ ಆಮನೂ ಇದಾ ಲಕೀತುಂ ಫಿಯತನ್ ಫಸ್ಬುತೂ ವಜ್ಕುರುಲ್ಲಾಹ ಕತೀರನ್ ಲಅಲ್ಲಕುಂ ತುಫ್ಲಿಹೂನ್. ಎಲೆ ವಿಶ್ವಾಸಿಗಳೇ, ನೀವು ವಿಜಯಶಾಲಿಗಳಾಗಲಿಕ್ಕೋಸ್ಕರ ನೀವು ಒಂದು ಸೈನ್ಯವನ್ನು ಎದುರಿಸುವಾಗ ಸ್ಥೈರ್ಯವಾಗಿರಿ ಹಾಗೂ ಅಲ್ಲಾಹನನ್ನು ಅಧಿಕವಾಗಿ ಸ್ಮರಿಸಿರಿ. وَأَطِيعُوا اللَّهَ وَرَسُولَهُ وَلَا تَنَازَعُوا فَتَفْشَلُوا وَتَذْهَبَ رِيحُكُمْ وَاصْبِرُوا إِنَّ اللَّهَ مَعَ الصَّابِرِينَ. ನೀವು ಅಲ್ಲಾಹನನ್ನು ಮತ್ತು ಅವನ ಸಂದೇಶವಾಹಕನನ್ನು ಅನುಸರಿಸಿರಿ, ಅನ್ಯೋನ್ಯ ಜಗಳಾಡಬೇಡಿರಿ, ಇಲ್ಲವಾದರೆ ನೀವು ಧೈರ್ಯಗುಂದುವಿರಿ ಹಾಗೂ ನಿಮ್ಮ ಶಕ್ತಿ ಕ್ಷಯಿಸುವುದು. ನೀವು ಸ್ಥಿರಚಿತ್ತರಾಗಿರಿ, ಸ್ಥಿರಚಿತ್ತರಾಗುವವರೊಂದಿಗೆ ಅಲ್ಲಾಹನಿದ್ದಾನೆ. ولا تكونوا كالذين خرجوا من ديارهم بطرا ورئاء الناس ويصدون عن سبيل الله والله بما يعملون محيط. ಬಡಾಯಿ ಕೊಚ್ಚುತ್ತಾ ಜನರಿಗೆ ತೋರಿಸಲಿಕ್ಕಾಗಿ ತಮ್ಮ ಮನೆಗಳಿಂದ ಹೊರಡುವವರಂತೆ ನೀವು ಆಗಬೇಡಿರಿ. ಅಲ್ಲಾಹನ ಮಾರ್ಗದಿಂದ ಜನರನ್ನು ತಡೆಯುವರಂತೆಯೂ ನೀವು ಆಗದಿರಿ. ಅವರ ಕೃತ್ಯಗಳನ್ನೆಲ್ಲ ಅಲ್ಲಾಹನು ಸುತ್ತುವರಿಯುತ್ತಾನೆ. وَإِذْ زَيَّنَ لَهُمُ الشَّيْطَانُ أَعْمَالَهُمْ وَقَالَ لَا غَالِبَ لَكُمُ الْيَوْمَ مِنَ النَّاسِ وَإِنِّي جَارٌ لَكُمْ فَلَمَّا تَرَاءَتِ الْفِئَتَانِ نَكَصَ عَلَى عَقِبَيْهِ وَقَالَ إِنِّي بريء منكم إني أرى ما لا ترون إني أخاف الله والله شديد العقاب. ಶೈತಾನನು ಅವರಿಗೆ ತಮ್ಮ ಕೃತ್ಯಗಳನ್ನು ಚಲೋದಾಗಿ ತೋರಿಸಿಕೊಟ್ಟ ಸಂದರ್ಭ. ಇಂದು ಜನರಲ್ಲಿ ನಿಮ್ಮನ್ನು ಜಯಿಸುವವರು ಯಾರೂ ಇಲ್ಲ, ನಾನು ನಿಮ್ಮ ರಕ್ಷಕನಾಗಿದ್ದೇನೆ ಎಂದು ಅವನು ಹೇಳಿದನು. ಆದರೆ ಉಭಯ ಸೈನ್ಯಗಳು ಎದುರುಬದುರಾದಾಗ ಅವನು ನುಣುಚಿಕೊಂಡನು. ಅವನು ಹೇಳಿದನು, ಖಂಡಿತವಾಗಿಯೂ ನನಗೆ ನಿಮ್ಮೊಂದಿಗೇನೂ ಸಂಬಂಧವಿಲ್ಲ. ನೀವು ಕಾಣದಿರುವುದನ್ನು ನಾನು ಕಾಣುತ್ತೇನೆ. ನನಗೆ ಅಲ್ಲಾಹನ ಭಯವಿದೆ. ಅಲ್ಲಾಹನು ಕಠಿಣವಾಗಿ ಶಿಕ್ಷಿಸುವನಾಗಿದ್ದಾನೆ. إذ يقول المنافقون والذين في قلوبهم مرض غر هؤلاء دينهم ومن يتوكل على الله فإن الله عزيز حكيم. ಮುಸ್ಲಿಮರನ್ನು ಅವರ ಧರ್ಮ ಮೋಸಗೊಳಿಸಿದೆ ಎಂದು ಕಪಟ ವಿಶ್ವಾಸಿಗಳು ಮತ್ತು ಹೃದಯಗಳಲ್ಲಿ ರೋಗವಿರುವವರು ಹೇಳುತ್ತಿದ್ದ ಸಂದರ್ಭ ಜ್ಞಾಪಿಸಿರಿ. ಯಾರಾದರೂ ಅಲ್ಲಾಹನಲ್ಲಿ ಭರವಸೆ ಇಟ್ಟರೆ ಅವನು ಎಂದಿಗೂ ಪರಾಭವಗೊಳ್ಳಲಾರ. ಕಾರಣವೇನೆಂದರೆ ಖಂಡಿತವಾಗಿಯೂ ಅಲ್ಲಾಹನು ಪ್ರತಾಪವಂತನೂ ವಿವೇಕಶಾಲಿಯೂ ಆಗಿದ್ದಾನೆ. ولو ترى إذ يتوفى الذين كفروا الملائكة يضربون وجوههم وأدبارهم وذوقوا عذاب الحريق.
ದೇವದೂತರು ಅವಿಶ್ವಾಸಿಗಳ ಪ್ರಾಣಹರಣ ಮಾಡುವುದನ್ನು ನೀನು ಕಾಣುತ್ತಿದ್ದರೆ ಅವರ ಮುಖಗಳ ಮೇಲೂ ಬೆನ್ನುಗಳ ಮೇಲೂ ಪ್ರಹಾರ ಮಾಡುತ್ತಾ ಸುಟ್ಟುಬಿಡುವ ಅಗ್ನೇಯ ಶಿಕ್ಷೆಯನ್ನು ಅನುಭವಿಸಿರಿ ಎಂದು ಅವರು ಹೇಳುವರು. ذلك بما قدمت أيديكم وأن الله ليس بظلام للعبيد. ಇದು ನಿಮ್ಮ ಕೈಗಳು ಮುಂಚೆಗೈದ ದುಷ್ಕೃತ್ಯಗಳ ಫಲವಾಗಿದೆ. ಅಲ್ಲಾಹನು ತನ್ನ ದಾಸರಿಗೆ ಏನೂ ಅನ್ಯಾಯ ಮಾಡಲಾರ ಎಂದು ತಿಳಿದುಕೊಳ್ಳಿರಿ. كدأب آل فرعون والذين من قبلهم كفروا بآيات الله فأخذهم الله بذنوبهم إن الله قوي شديد العقاب. ಅವರ ಸ್ಥಿತಿ ಫಿರ್ಔನನ ಜನರ ಮತ್ತು ಅವರಿಗೆ ಮುಂಚೆ ಇದ್ದ ಜನರ ಸ್ಥಿತಿಯಂತೆ ಇದೆ. ಅಲ್ಲಾಹನ ದೃಷ್ಟಾಂತಗಳನ್ನು ಅವರು ಅಲ್ಲಗಳೆದರು. ಆಗ ಅವರ ಅಪರಾಧಕ್ಕಾಗಿ ಅಲ್ಲಾಹನು ಅವರನ್ನು ಶಿಕ್ಷಿಸಿದನು. ಖಂಡಿತವಾಗಿಯೂ ಅಲ್ಲಾಹನು ಶಕ್ತಿಶಾಲಿಯೂ ಕಠಿಣವಾಗಿ ಶಿಕ್ಷಿಸುವವನು ಆಗಿದ್ದಾನೆ. ذلك بأن الله لم يك مغيرا نعمة أنعمها على قوم حتى يغيروا ما بأنفسهم وأن الله سميع عليم. ಇದು ಏಕೆಂದರೆ ಒಂದು ಜನಾಂಗದ ಸ್ಥಿತಿಯಲ್ಲಿ ಸ್ವಯಂ ಅವರೇ ಒಂದು ಬದಲಾವಣೆ ಮಾಡುವವರೆಗೆ ಅವರಿಗೆ ತಾನು ನೀಡಿರುವ ಅನುಗ್ರಹದಲ್ಲಿ ಅಲ್ಲಾಹನು ಮಾರ್ಪಾಡು ಮಾಡುವುದಿಲ್ಲ. ನಿಶ್ಚಯವಾಗಿಯೂ ಅಲ್ಲಾಹನು ಚೆನ್ನಾಗಿ ಆಲಿಸುವವನು ಎಲ್ಲ ಬಲ್ಲವನು ಆಗಿದ್ದಾನೆ. كدأب آل فرعون والذين من قبلهم كذبوا بآيات ربهم فأهلكناهم بذنوبهم وأغرقنا آل فرعون وكل كانوا ظالمين. ಫಿರ್ಔನನ ಜನರಂತೆ ಮತ್ತು ಅವರಿಗೆ ಮುಂಚೆ ಇದ್ದ ಜನರ ಸ್ಥಿತಿಯಂತೆ ಅವರು ತಮ್ಮ ಪ್ರಭುವಿನ ದೃಷ್ಟಾಂತಗಳನ್ನು ಸುಳ್ಳಾಗಿಸಿದರು. ಆಗ ಅವರ ಅಪರಾಧಕ್ಕಾಗಿ ನಾವು ಅವರನ್ನು ನಾಶಪಡಿಸಿದೆವು. ಫಿರ್ಔನನ ಜನರನ್ನು ನಾವು ಮುಳುಗಿಸಿದೆವು. ಅವರೆಲ್ಲರೂ ದುಷ್ಕರ್ಮಿಗಳಾಗಿದ್ದರು. إن شر الدواب عند الله الذين كفروا فهم لا يؤمنون. ನಿಶ್ಚಯವಾಗಿಯೂ ಅಲ್ಲಾಹನ ದೃಷ್ಟಿಯಲ್ಲಿ ಅತಿ ನಿಕೃಷ್ಟ ಜೀವಿಗಳು ಅಲ್ಲಾಹನ ದೃಷ್ಟಾಂತಗಳನ್ನು ಅಲ್ಲಗಳೆಯುವವರೇ ಆಗಿದ್ದಾರೆ. ಅವರು ನಂಬುವುದಿಲ್ಲ. الذين عاهدت منهم ثم ينقضون عهدهم في كل مرة وهم لا يتقون. ನೀನು ಅವರೊಂದಿಗೆ ಒಪ್ಪಂದ ಮಾಡಿದ್ದಿ, ಆದರೆ ಪ್ರತಿ ಸಲ ಅವರು ತಮ್ಮ ಒಪ್ಪಂದವನ್ನು ಉಲ್ಲಂಘಿಸುತ್ತಾರೆ. ಅವರು ಅಲ್ಲಾಹನಿಗೆ ಭಯಪಡುವುದಿಲ್ಲ. فإما تثقفنهم في الحرب فشرد بهم من خلفهم لعلهم يذكرون. ಆದ್ದರಿಂದ ನೀನು ಅವರನ್ನು ಯುದ್ಧದಲ್ಲಿ ಸೆರೆ ಹಿಡಿದರೆ ಅವರ ಮೂಲಕ ಅವರ ಹಿಂದೆ ಇರುವವರನ್ನು ಓಡಿಸು, ಅವರು ಪಾಠ ಕಲಿಯಲಿಕ್ಕೋಸ್ಕರ. وإما تخافن من قوم خيانة فانبذ إليهم على سواء إن الله لا يحب الخائنين. ಯಾವುದಾದರೂ ಜನಾಂಗದಿಂದ ವಿಶ್ವಾಸಘಾತದ ಭಯ ನಿನಗುಂಟಾದರೆ ಸಮಾನ ರೀತಿಯಲ್ಲಿ ಅವರ ಒಪ್ಪಂದವನ್ನು ನೀನು ಅವರಿಗೆ ಹಿಂದಕ್ಕೆ ಎಸೆ. ನಿಶ್ಚಯವಾಗಿಯೂ ಅಲ್ಲಾಹನು ವಿಶ್ವಾಸಘಾತಕರನ್ನು ಇಷ್ಟಪಡುವುದಿಲ್ಲ. ولا يحسبن الذين كفروا سبقوا إنهم لا يعجزون. ಅವಿಶ್ವಾಸಿಗಳು ತಮ್ಮ ವಂಚನೆ ಮೂಲಕ ಜಯಗಳಿಸಿದ್ದೇವೆಂದು ಭಾವಿಸದಿರಲಿ.
ಖಂಡಿತವಾಗಿಯೂ ಅವರಿಗೆ ಅಲ್ಲಾಹನ ಯೋಜನೆಯನ್ನು ನಿಷ್ಫಲಗೊಳಿಸಲು ಸಾಧ್ಯವಿಲ್ಲ. وأعدوا لهم ما استطعتم من قوة ومن رباط الخيل ترهبون به عدو الله وعدوكم وآخرين من دونهم لا تعلمونهم والله يعلمهم وما تنفقوا من شيء في سبيل الله يوفى إليكم وأنتم لا تظلمون. ಅವರನ್ನು ಎದುರಿಸಲಿಕ್ಕಾಗಿ ನಿಮ್ಮಿಂದಾಗುವ ಶಕ್ತಿಯನ್ನು ಒಟ್ಟುಗೂಡಿಸಿರಿ ಹಾಗೂ ಗಡಿ ಪ್ರದೇಶಗಳಲ್ಲಿ ಕುದುರೆ ಪಡೆಯನ್ನು ಸಜ್ಜುಗೊಳಿಸಿರಿ. ತನ್ಮೂಲಕ ಅಲ್ಲಾಹನ ಶತ್ರುಗಳು ನಿಮ್ಮ ಶತ್ರುಗಳು, ಅವರ ಹೊರತಾದ ನಿಮಗೆ ತಿಳಿದಿಲ್ಲದ ಆದರೆ ಅಲ್ಲಾಹನು ತಿಳಿದಿರುವ ಬೇರೆ ಶತ್ರುಗಳು ಭಯಭೀತರಾಗುವಂತಾಗಲಿ. ಅಲ್ಲಾಹನ ಮಾರ್ಗದಲ್ಲಿ ಏನಾದರೂ ವಹಿಸಲ್ಪಟ್ಟರೆ ಅದರ ಸಂಪೂರ್ಣವಾದ ಪ್ರತಿಫಲ ನಿಮಗೆ ನೀಡಲ್ಪಡುವುದು, ನಿಮ್ಮೊಡನೆ ಅನ್ಯಾಯವೆಸಗಲ್ಪಡದು. وَإِن جَنَحُوا لِلسَّلْمِ فَاجْنَحْ لَهَا وَتَوَكَّلْ عَلَى اللَّهِ إِنَّهُ هُوَ السَّمِيعُ الْعَلِيمُ. ಅವರು ಶಾಂತಿಯೆಡೆಗೆ ವಾಲಿದರೆ ನೀನು ಸಹ ಅದಕ್ಕೆ ಒಪ್ಪು. ಅಲ್ಲಾಹನ ಮೇಲೆ ಭರವಸೆ ನೀಡು. ಖಂಡಿತವಾಗಿಯೂ ಅವನು ಎಲ್ಲವನ್ನು ಆಲಿಸುವವನು, ಎಲ್ಲವನ್ನು ಬಲ್ಲವನು ಆಗಿದ್ದಾನೆ. وَإِن يُرِيدُوا أَن يَخْدَعُوكَ فَإِنَّ حَسْبَكَ اللَّهُ هُوَ الَّذِي أَيَّدَكَ بِنَصْرِهِ وَبِالْمُؤْمِنِينَ. ಅವರು ನಿನ್ನನ್ನು ವಂಚಿಸಲು ಉದ್ದೇಶಿಸಿದರೆ ಖಂಡಿತವಾಗಿಯೂ ಅಲ್ಲಾಹನು ನಿನಗೆ ಸಾಕು. ತನ್ನ ನೆರವಿನಿಂದಲೂ ಸತ್ಯವಿಶ್ವಾಸಿಗಳಿಂದಲೂ ಅವನೇ ನಿನಗೆ ಶಕ್ತಿ ನೀಡುವನು. وَأَلَّفَ بَيْنَ قُلُوبِهِمْ لَوْ أَنفَقْتَ مَا فِي الْأَرْضِ جَمِيعًا مَا أَلَّفْتَ بَيْنَ قُلُوبِهِمْ وَلَكِنَّ اللَّهَ أَلَّفَ بَيْنَهُمْ إِنَّهُ عَزِيزٌ حَكِيمٌ. ಅವನು ವಿಶ್ವಾಸಿಗಳ ಹೃದಯಗಳ ಮಧ್ಯೆ ಮಮತೆಯುಂಟಾಗುವಂತೆ ಮಾಡಿದನು. ಭೂಮಿಯಲ್ಲಿರುವುದನ್ನೆಲ್ಲ ನೀನು ಖರ್ಚು ಮಾಡುತ್ತಿದ್ದರೂ ಅವರ ಹೃದಯಗಳ ಮಧ್ಯೆ ಪ್ರೀತಿ ಹುಟ್ಟುವಂತೆ ಮಾಡಲು ನಿನಗೆ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅಲ್ಲಾಹನು ಅವರ ಮಧ್ಯೆ ಪ್ರೀತಿ ಹುಟ್ಟಿಸಿದನು. ಖಂಡಿತವಾಗಿಯೂ ಅವನು ಪ್ರತಾಪವಂತನೂ ವಿವೇಕಶಾಲಿಯೂ ಆಗಿದ್ದಾನೆ. يا أيها النبي حسبك الله ومن اتبعك من المؤمنين. ಹೇ ಪ್ರವಾದಿ, ನಿನಗೆ ಅಲ್ಲಾಹನು ನಿನ್ನನ್ನು ಅನುಸರಿಸುವ ಸತ್ಯವಿಶ್ವಾಸಿಗಳು ಸಾಕು. يا أيها النبي حرض المؤمنين على القتال إن يكن منكم 20 صابرون يغلبوا 200 وإن يكن منكم 100 يغلبوا 1000 من الذين كفروا بأنهم قوم لا يفقهون. ಎಲೇ ಪರವಾದಿಯೇ, ಅಧರ್ಮಿಗಳಿಗೆದುರಾಗಿ ಸತ್ಯವಿಶ್ವಾಸಿಗಳನ್ನು ಯುದ್ಧಕ್ಕೋಸ್ಕರ ಪದೇ ಪದೇ ತೀವ್ರವಾಗಿ ಪ್ರೇರೇಪಿಸು. ನಿಮ್ಮ ಪೈಕಿ ಸ್ಥೈರ್ಯವಂತರಾದ 20 ಮಂದಿ ಇದ್ದರೆ ಅವರು 200 ಮಂದಿಯನ್ನು ಜಯಿಸುವರು. ನಿಮ್ಮ ಪೈಕಿ 100 ಮಂದಿ ಇದ್ದರೆ ಅವಿಶ್ವಾಸಿಗಳ 1000 ಮಂದಿಯನ್ನು ಅವರು ಜಯಿಸುವರು. ಕಾರಣವೇನೆಂದರೆ ಅಧರ್ಮಿಗಳು ತಿಳುವಳಿಕೆ ಇಲ್ಲದ ಜನರಾಗಿದ್ದಾರೆ. الآن خفف الله عنكم وعلم أن فيكم ضعفا فإن يكن منكم 100 صابرة يغلبوا 200 وإن يكن منكم 1000 يغلبوا 2000 بإذن الله
والله مع الصابرين. ಈಗ ಅಲ್ಲಾಹನು ನಿಮಗೆ ಭಾರವನ್ನು ಲಘೂಕರಿಸಿದ್ದಾನೆ. ನಿಮ್ಮಲ್ಲಿ ಬಲಹೀನತೆ ಇದೆ ಎಂದು ಅವನಿಗೆ ಗೊತ್ತು. ಆದ್ದರಿಂದ ಸ್ಥೈರ್ಯವುಳ್ಳ 100 ಮಂದಿ ನಿಮ್ಮ ಪೈಕಿ ಇದ್ದರೆ ಅವರು 200 ಮಂದಿಯನ್ನು ಗೆಲ್ಲುವರು. ನಿಮ್ಮ ಪೈಕಿ 1000 ಮಂದಿ ಇದ್ದರೆ ಅಲ್ಲಾಹನ ವಿಧಿ ಪ್ರಕಾರ ಅವರು 2000 ಮಂದಿಯನ್ನು ಪರಾಭವಗೊಳಿಸುವರು. ಅಲ್ಲಾಹನು ಸ್ಥಿರಚಿತ್ತರಾಗಿರುವವರ ಜೊತೆಗಿರುತ್ತಾನೆ. ما كان لنبي أن يكون له أسرى حتى يثخن في الأرض تريدون عرض الدنيا والله يريد الآخرة والله عزيز حكيم. ಯುದ್ಧ ಮಾಡಿ ದೇಶದಲ್ಲಿ ಶತ್ರುಗಳನ್ನು ಸೋಲಿಸುವ ಮೂಲಕ ಹೊರತು ಯುದ್ಧ ಕೈದಿಗಳನ್ನು ಹೊಂದುವುದು ಒಬ್ಬ ಪ್ರವಾದಿಗೆ ಸಲ್ಲದು. ನೀವು ಇಹಲೋಕದ ಸಾಮಗ್ರಿಗಳನ್ನು ಬಯಸುತ್ತೀರಿ, ಅಲ್ಲಾಹನು ನಿಮಗೆ ಪರಲೋಕವನ್ನು ಬಯಸುತ್ತಾನೆ. ಅಲ್ಲಾಹನು ಪ್ರತಾಪವಂತನೂ ವಿವೇಕಶಾಲಿಯೂ ಆಗಿದ್ದಾನೆ. لولا كتاب من الله سبق لمسكم فيما أخذتم عذاب عظيم. ಅಲ್ಲಾಹನಿಂದ ನಿಮಗೆ ಈ ಮೊದಲೇ ಒಂದು ಆಜ್ಞೆ ಬರದಿರುತ್ತಿದ್ದರೆ ನೀವು ಅವರಿಂದ ಪಡೆದುದಕ್ಕೋಸ್ಕರ ಭಯಂಕರವಾದ ಶಿಕ್ಷೆಗೆ ನೀವು ಗುರಿಯಾಗುತ್ತಿದ್ದಿರಿ. فكلوا مما غنمتم حلالا طيبا واتقوا الله إن الله غفور رحيم. ಆದುದರಿಂದ ಯುದ್ಧದಲ್ಲಿ ಸ್ವಾಧೀನಪಡಿಸಿದ ಸಂಪತ್ತಿನಿಂದ ಧರ್ಮಬದ್ಧವೂ ಪರಿಶುದ್ಧವೂ ಆದುದನ್ನು ನೀವು ಭಕ್ಷಿಸಿರಿ. ನೀವು ಅಲ್ಲಾಹನಿಗೆ ಭಯಪಡಿರಿ. ಖಂಡಿತವಾಗಿಯೂ ಅಲ್ಲಾಹನು ಅತ್ಯಂತ ಕ್ಷಮಾಶೀಲನೂ ಕಾರುಣ್ಯನಿಧಿಯೂ ಆಗಿದ್ದಾನೆ. يا أيها النبي قل لمن في أيديكم من الأسرى إن يعلم الله في قلوبكم خيرا يؤتكم خيرا إن يعلم الله في قلوبكم خيرا يؤتكم خيرا مما أخذ منكم ويغفر لكم والله غفور رحيم. ಹೇ ಪ್ರವಾದಿ, ನಿನ್ನ ಅಧೀನದಲ್ಲಿರುವ ಯುದ್ಧ ಕೈದಿಗಳೊಡನೆ ಹೇಳು, ನಿಮ್ಮ ಹೃದಯಗಳಲ್ಲಿ ಏನಾದರೂ ಒಳಿತಿದೆ ಎಂದು ಅಲ್ಲಾಹನು ತಿಳಿದ ಪಕ್ಷದಲ್ಲಿ ನಿಮ್ಮಿಂದ ಸ್ವಾಧೀನಪಡಿಸುವುದಕ್ಕಿಂತ ಉತ್ತಮವಾದುದನ್ನು ಅವನು ನಿಮಗೆ ನೀಡುವನು, ಹಾಗೂ ಅವನು ನಿಮ್ಮನ್ನು ಕ್ಷಮಿಸುವನು. ಅಲ್ಲಾಹನು ಅತ್ಯಂತ ಕ್ಷಮಾಶೀಲನೂ ಕಾರುಣ್ಯನಿಧಿಯೂ ಆಗಿದ್ದಾನೆ. وإن يريدوا خيانتك فقد خانوا الله من قبل فأمكن منهم والله عليم حكيم. ಇನ್ನು ಅವರು ನಿನ್ನನ್ನು ವಂಚಿಸಲು ಬಯಸಿದರೆ ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಕಾರಣವೇನೆಂದರೆ ಇದಕ್ಕಿಂತ ಮುಂಚೆ ಅವರು ಅಲ್ಲಾಹನೊಡನೆ ಸಹ ವಿಶ್ವಾಸಘಾತ ಮಾಡಿದ್ದಾರೆ. ಆದರೆ ಅವನು ಅವರನ್ನು ನಿನಗೆ ಅಧೀನಪಡಿಸಿದನು. ಅಲ್ಲಾಹನು ಎಲ್ಲ ಬಲ್ಲವನು ವಿವೇಕಶಾಲಿಯೂ ಆಗಿದ್ದಾನೆ. إن الذين آمنوا وهاجروا وجاهدوا بأموالهم وأنفسهم في سبيل الله والذين آووا ونصروا أولئك بعضهم أولياء بعض والذين آمنوا ولم يهاجروا ما لكم من ولايتهم من شيء حتى يهاجروا
وإن استنصروكم في الدين فعليكم النصر إلا على قوم بينكم وبينهم ميثاق والله بما تعملون بصير. ಖಂಡಿತವಾಗಿಯೂ ಯಾರು ವಿಶ್ವಾಸ ಹೊಂದಿ ವಲಸೆ ಹೋಗಿ ತಮ್ಮ ಧನ ಮತ್ತು ಜೀವದಿಂದ ಅಲ್ಲಾಹನ ಮಾರ್ಗದಲ್ಲಿ ಅತಿಯಾಗಿ ಶ್ರಮಿಸುತ್ತಾರೋ ಹಾಗೂ ಯಾರು ಆಶ್ರಯಾರ್ಥಿಗಳಿಗೆ ಆಶ್ರಯ ನೀಡಿ ಅವರಿಗೆ ಸಹಾಯ ಮಾಡುತ್ತಾರೋ ಅವರು ಪರಸ್ಪರ ಮಿತ್ರರಾಗಿದ್ದಾರೆ. ಆದರೆ ಯಾರು ವಿಶ್ವಾಸ ಹೊಂದಿದರೂ ವಲಸೆ ಹೋಗುವುದಿಲ್ಲವೋ ಅವರು ವಲಸೆ ಹೋಗುವವರೆಗೆ ಅವರನ್ನು ರಕ್ಷಿಸುವ ಯಾವ ಹೊಣೆಯೂ ನಿಮಗಿಲ್ಲ. ಆದರೆ ಧರ್ಮ ಕಾರ್ಯದಲ್ಲಿ ಅವರು ನಿಮ್ಮ ಸಹಾಯವನ್ನು ಯಾಚಿಸಿದರೆ ಅವರಿಗೆ ನೆರವು ನೀಡುವುದು ನಿಮ್ಮ ಕರ್ತವ್ಯವಾಗಿದೆ. ಆದರೆ ಅದು ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಂಡ ಒಂದು ಜನತೆಗೆ ವಿರುದ್ಧವಾಗಿರಬಾರದು. ನೀವು ಮಾಡುವುದನ್ನೆಲ್ಲ ಅಲ್ಲಾಹನು ಚೆನ್ನಾಗಿ ಕಾಣುತ್ತಾನೆ. والذين كفروا بعضهم أولياء بعض إلا تفعلوه تكن فتنة في الأرض وفساد كبير. ಅವಿಶ್ವಾಸಿಗಳು ಪರಸ್ಪರ ಮಿತ್ರರಾಗಿದ್ದಾರೆ. ನೀವು ಮೇಲೆ ಹೇಳಿದಂತೆ ವರ್ತಿಸದಿದ್ದರೆ ದೇಶದಲ್ಲಿ ಗಲಭೆಯು ಮಹಾವಿಪತ್ತು ಉಂಟಾಗುವುದು. والذين آمنوا وهاجروا وجاهدوا في سبيل الله والذين آووا ونصروا أولئك هم المؤمنون حقا لهم مغفرة ورزق كريم. ವಿಶ್ವಾಸ ಹೊಂದಿ ಸತ್ಯವಿಶ್ವಾಸದ ಸಂರಕ್ಷಣೆಗಾಗಿ ವಲಸೆ ಹೋಗಿ ಅಲ್ಲಾಹನ ಮಾರ್ಗದಲ್ಲಿ ತೀವ್ರವಾಗಿ ಶ್ರಮಿಸುವವರು, ಆಶ್ರಯಾರ್ಥಿಗಳಿಗೆ ಆಶ್ರಯ ನೀಡಿ ಸಹಾಯ ಮಾಡುವವರು ನಿಜವಾದ ಸತ್ಯವಿಶ್ವಾಸಿಗಳಾಗಿದ್ದಾರೆ. ಅವರಿಗೆ ಪಾಪ ವಿಮುಕ್ತಿ ಮತ್ತು ಗೌರವಾರ್ಹ ಜೀವನಾಧಾರವಿದೆ. والذين آمنوا من بعد وهاجروا وجاهدوا معكم فأولئك منكم وأولو الأرحام بعضهم أولى ببعض في كتاب الله إن الله بكل شيء عليم. ಯಾರು ನಂತರ ಕಾಲದಲ್ಲಿ ವಿಶ್ವಾಸ ಹೊಂದಿ ವಲಸೆ ಹೋಗಿ ನಿಮ್ಮೊಟ್ಟಿಗೆ ಅಲ್ಲಾಹನ ಮಾರ್ಗದಲ್ಲಿ ಅತ್ಯಂತ ಪರಿಶ್ರಮ ಪಡುವರೋ ಅವರು ಸಹ ನಿಮ್ಮೊಂದಿಗೆ ಸೇರಿದವರಾಗಿದ್ದಾರೆ. ಕೆಲವು ರಕ್ತ ಸಂಬಂಧಿಗಳು ಅಲ್ಲಾಹನ ಗ್ರಂಥದ ಪ್ರಕಾರ ಇನ್ನು ಕೆಲವರಿಗಿಂತ ಹೆಚ್ಚು ಹತ್ತಿರದವರಾಗಿದ್ದಾರೆ. ನಿಶ್ಚಯವಾಗಿಯೂ ಅಲ್ಲಾಹನು ಎಲ್ಲವನ್ನೂ ಚೆನ್ನಾಗಿ ಬಲ್ಲವನಾಗಿದ್ದಾನೆ. ಬರಾಅತುಂ ಮಿನಲ್ಲಾಹಿ ವರಸೂಲಿಹಿ ಇಲಲ್ಲದೀನ ಆಹದ್ತುಂ ಮಿನಲ್ ಮುಶ್ರಿಕೀನ್. ನೀವು ಒಪ್ಪಂದ ಮಾಡಿಕೊಂಡಿರುವ ಬಹುದೇವಾರಾಧಕರಿಗೆ ಅಲ್ಲಾಹ್ ಮತ್ತು ಅವನ ಸಂದೇಶವಾಹಕನ ಕಡೆಯಿಂದ ಇದೊಂದು ನಿಷ್ಕೃತಿಯ ಘೋಷಣೆಯಾಗಿದೆ. فسيحوا في الأرض أربعة أشهر واعلموا أنكم غير معجز الله وأن الله مخزي الكافرين. ನೀವು ರಾಜ್ಯದಲ್ಲಿ 4 ತಿಂಗಳ ಕಾಲ ಸಂಚರಿಸಿರಿ. ನಿಮಗೆ ಅಲ್ಲಾಹನ ಯೋಜನೆಗಳನ್ನು ನಿಷ್ಫಲಗೊಳಿಸಲು ಸಾಧ್ಯವಿಲ್ಲವೆಂದು ಅವಿಶ್ವಾಸಿಗಳನ್ನು ಅಲ್ಲಾಹನು ಅಪಮಾನಿತರನ್ನಾಗಿ ಮಾಡುತ್ತಾನೆಂದು ನೀವು ತಿಳಿದುಕೊಳ್ಳಿರಿ. وأذان من الله ورسوله إلى الناس يوم الحج الأكبر أن الله بريء من
المشركين ورسوله فإن تبتم فهو خير لكم وإن توليتم فاعلموا أنكم غير معجز الله وبشر الذين كفروا بعذاب أليم. ಮಹತ್ತರ ಹಜ್ ದಿನದಂದು ಅಲ್ಲಾಹ್ ಮತ್ತು ಅವನ ಸಂದೇಶವಾಹಕನ ಕಡೆಯಿಂದ ಸಕಲ ಜನರಿಗೋಸ್ಕರ ಇದೊಂದು ಘೋಷಣೆಯಾಗಿದೆ. ಖಂಡಿತವಾಗಿಯೂ ಅಲ್ಲಾಹ್ ಮತ್ತು ಅವನ ಸಂದೇಶವಾಹಕ ಬಹುದೇವಾರಾಧಕರಿಂದ ಅವರೊಡನೆ ಮಾಡಿಕೊಂಡಿರುವ ಕರಾರು ಷರತ್ತುಗಳಿಂದ ವಿಮುಕ್ತರು. ಆದ್ದರಿಂದ ನೀವು ಪಶ್ಚಾತ್ತಾಪಪಟ್ಟು ಮರಳಿದರೆ ಅದು ನಿಮಗೆ ಗುಣಕರವಾಗುವುದು. ನೀವು ವಿಮುಖರಾದರೆ ಖಂಡಿತವಾಗಿಯೂ ನಿಮಗೆ ಅಲ್ಲಾಹನ ಯೋಜನೆಗಳನ್ನು ಪರಾಜಿತಗೊಳಿಸಲು ಸಾಧ್ಯವಾಗದೆಂದು ತಿಳಿದುಕೊಳ್ಳಿರಿ. ಹಾಗೂ ನೀನು ಅವಿಶ್ವಾಸಿಗಳಿಗೆ ಮುನ್ನೆಚ್ಚರಿಕೆ ನೀಡು, ಯಾತನಾಮಯವಾದ ಶಿಕ್ಷೆ ಅವರಿಗಿದೆ. إلا الذين عاهدتم من المشركين ثم لم ينقصوكم شيئا ولم يظاهروا عليكم أحدا فأتموا إليهم عهدهم إلى مدتهم إن الله يحب المتقين. ಬಹುದೇವಾರಾಧಕರ ಪೈಕಿ ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಂಡು ಅನಂತರ ಅದರಲ್ಲಿ ನಿಮಗೆ ಲೋಪವನ್ನೇನು ಮಾಡದೆಯೂ ನಿಮಗೆದುರಾಗಿ ಯಾರಿಗೂ ನೆರವಾಗದೆಯೂ ಇರುವವರನ್ನು ಹೊರತು ಅವರೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ಅದರ ಕಾಲಾವಧಿವರೆಗೆ ನೀವು ಸಂಪೂರ್ಣವಾಗಿ ಪೂರ್ತಿಗೊಳಿಸಿರಿ. ಖಂಡಿತವಾಗಿಯೂ ಅಲ್ಲಾಹನು ಭಯಭಕ್ತಿ ತೋರಿಸುವವರನ್ನು ಪ್ರೀತಿಸುತ್ತಾನೆ. وإذا انسلخ الأشهر الحرم فاقتلوا المشركين حيث وجدتموهم وخذوهم واحصروهم واقعدوا لهم كل مرصد فإن تابوا وأقاموا الصلاة وآتوا الزكاة فخلوا سبيلهم إن الله غفور رحيم. ಹಾಗೆ ಆ 4 ಆದರಣೀಯ ಮಾಸಗಳು ಕಳೆದರೆ ಒಪ್ಪಂದ ಉಲ್ಲಂಘಿಸಿದ ಆ ಬಹುದೇವರಾಧಕರನ್ನು ನೀವು ಕಂಡರೆ ಅವರೊಡನೆ ಹೋರಾಡಿರಿ, ಅವರನ್ನು ಹಿಡಿದು ಬಂಧನದಲ್ಲಿಡಿರಿ, ಅವರಿಗೆ ಮುತ್ತಿಗೆ ಹಾಕಿರಿ, ಆಯಾ ಕಟ್ಟಿನ ಸ್ಥಳಗಳಲ್ಲೆಲ್ಲ ಅವರಿಗಾಗಿ ಹೊಂಚು ಹಾಕಿರಿ. ಆದರೆ ಅವರು ಪಶ್ಚಾತ್ತಾಪಪಟ್ಟು ನಮಾಜನ್ನು ಕ್ರಮಬದ್ಧವಾಗಿ ಅನುಷ್ಠಿಸಿದರೆ ಹಾಗೂ ಜಕಾತ್ ನೀಡಿದರೆ ಅವರನ್ನು ಅವರ ದಾರಿಯಲ್ಲಿ ಬಿಟ್ಟು ಬಿಡಿರಿ. ಖಂಡಿತವಾಗಿಯೂ ಅಲ್ಲಾಹನು ಕ್ಷಮಾಶೀಲನೂ ಕಾರುಣ್ಯನಿಧಿಯೂ ಆಗಿದ್ದಾನೆ. وإن أحد من المشركين استجارك فأجره حتى يسمع كلام الله ثم أبلغه مأمنه ذلك بأنهم قوم لا يعلمون. ಬಹುದೇವರಾಧಕರಲ್ಲಿ ಯಾರಾದರೂ ನಿನ್ನೊಡನೆ ಅಭಯ ಯಾಚಿಸಿದರೆ ಅವನಿಗೆ ಆಶ್ರಯ ನೀಡು. ಹಾಗೆ ಅವನು ಅಲ್ಲಾಹನ ವಚನ ಆಲಿಸುವಂತಾಗಲಿ. ಅನಂತರ ಅವನನ್ನು ಅವನ ಸುರಕ್ಷಿತ ಸ್ಥಳಕ್ಕೆ ತಲುಪಿಸು. ಈ ರಿಯಾಯಿತಿ ಅವರು ತಿಳಿವಳಿಕೆಯಿಲ್ಲದ ಜನರಾದುದರಿಂದಾಗಿದೆ. كيف يكون للمشركين عهد عند الله وعند رسوله إلا الذين عاهدتم عند المسجد الحرام فما استقاموا لكم فاستقيموا لهم إن الله يحب المتقين. ಮಸ್ಜಿದುಲ್ ಹರಾಮಿನ ಸಮೀಪ ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಂಡವರನ್ನು ಹೊರತು ಇತರ ಬಹುದೇವರಾಧಕರಿಗೆ ಅಲ್ಲಾಹನ ಮತ್ತು ಅವನ ಸಂದೇಶವಾಹಕನ ಜೊತೆ ಒಂದು ಒಪ್ಪಂದವಾಗಿರುವುದಾದರೂ ಹೇಗೆ? ಅವರು ಎಷ್ಟರ ತನಕ ನಿಮ್ಮೊಡನೆ ನೇರವಾಗಿರುತ್ತಾರೋ ನೀವು ಸಹ ಅವರೊಡನೆ ನೇರವಾಗಿರಿ. ಖಂಡಿತವಾಗಿಯೂ ಅಲ್ಲಾಹನು ಭಯಭಕ್ತಿ ತೋರಿಸುವವರನ್ನು ಪ್ರೀತಿಸುತ್ತಾನೆ.
كيف وإن يظهروا عليكم لا يرقبوا فيكم إلا ولا ذمة يرضونكم بأفواههم وتأبى قلوبهم وأكثرهم فاسقون. ಆ ಬಹುದೇವರಾಧಕರಿಗೆ ರಿಯಾಯಿತಿ ನೀಡುವುದಾದರೂ ಹೇಗೆ? ಅವರು ನಿಮ್ಮ ಮೇಲೆ ವಿಜಯ ಸಾಧಿಸಿದರೆ ನಿಮ್ಮೊಂದಿಗಿನ ಕುಟುಂಬ ಸಂಬಂಧವನ್ನಾಗಲಿ ಒಪ್ಪಂದವನ್ನಾಗಲಿ ಪರಿಗಣಿಸಲಾರರು. ಅವರು ಬಾಯಿ ಮಾತಿನಿಂದ ನಿಮ್ಮನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ. ಅವರ ಹೃದಯಗಳು ಅದನ್ನು ಒಪ್ಪುವುದಿಲ್ಲ. ಅವರಲ್ಲಿ ಹೆಚ್ಚಿನವರು ವಿಶ್ವಾಸಘಾತಕರಾಗಿದ್ದಾರೆ. اشتروا بآيات الله ثمنا قليلا فصدوا عن سبيله إنهم ساء ما كانوا يعملون. ಅಲ್ಲಾಹನ ವಚನಗಳಿಗೆ ಪ್ರತಿಯಾಗಿ ಅವರು ಅಲ್ಪ ಬೆಲೆ ಪಡೆಕೊಂಡಿದ್ದಾರೆ ಹಾಗೂ ಅವನ ಮಾರ್ಗದಿಂದ ಜನರನ್ನು ತಡೆದಿದ್ದಾರೆ. ಅವರಿಗೈದ ಕೃತ್ಯಗಳು ಬಹಳ ಕೆಟ್ಟದ್ದಾಗಿವೆ. لا يرقبون في مؤمن إلا ولا ذمة وأولئك هم المعتدون. ಯಾವ ವಿಶ್ವಾಸಿಯ ವಿಚಾರದಲ್ಲೂ ಕುಟುಂಬ ಸಂಬಂಧವನ್ನಾಗಲಿ ಒಪ್ಪಂದವನ್ನಾಗಲಿ ಅವರು ಗಮನಿಸುವುದಿಲ್ಲ. ಅವರೇ ಹದ್ದು ಮೀರಿದವರಾಗಿದ್ದಾರೆ. فإن تابوا وأقاموا الصلاة وآتوا الزكاة فإخوانكم في الدين ونفصل الآيات لقوم يعلمون. ಆದರೆ ಅವರು ಪಶ್ಚಾತ್ತಾಪಪಟ್ಟು ನಮಾಜನ್ನು ನಿಷ್ಠೆಯಿಂದ ನಿರ್ವಹಿಸಿ ಜಕಾತ್ ನೀಡಿದರೆ ಅವರು ನಿಮ್ಮ ಧಾರ್ಮಿಕ ಸಹೋದರರಾಗುತ್ತಾರೆ. ನಾವು ನಮ್ಮ ದೃಷ್ಟಾಂತಗಳನ್ನು ತಿಳಿವಳಿಕೆಯುಳ್ಳ ಜನರಿಗೋಸ್ಕರ ವಿವರಿಸಿಕೊಡುತ್ತೇವೆ. وَإِن نَكَثُوا أَيْمَانَهُم مِّن بَعْدِ عَهْدِهِمْ وَطَعَنُوا فِي دِينِكُمْ فقاتلوا أئمة الكفر إنهم لا أيمان لهم لعلهم ينتهون. ಇನ್ನು ಅವರು ಒಡಂಬಡಿಕೆಯ ಬಳಿಕ ತಮ್ಮ ವಚನ ಪಾಲಿಸದಿದ್ದರೆ ಮತ್ತು ನಿಮ್ಮ ಧರ್ಮವನ್ನು ಅವಹೇಳಿಸಿದರೆ ಅವಿಶ್ವಾಸಿಗಳ ಮುಖಂಡರೊಡನೆ ನೀವು ಸಮರ ಹೂಡಿರಿ. ಅವರು ದ್ರೋಹವೆಸಗುವುದನ್ನು ನಿಲ್ಲಿಸಲಿಕ್ಕಾಗಿ ಖಂಡಿತವಾಗಿಯೂ ಅವರ ಪ್ರತಿಜ್ಞೆಗಳಿಗೆ ಏನೂ ಬೆಲೆ ಇಲ್ಲ. ಅಲಾ ತುಕಾತಿಲೂನ ಕೌಮನ್ ನಕಥೂ ಐಮಾನಹುಂ ವಹಮ್ಮೂ ಬಿಖುರಾಜಿರ್ ರಸೂಲಿ ವಹುಂ ಬದೌಕುಂ ಅವ್ವಲ ಮರ್ರ أتخشونهم فالله أحق أن تخشوه إن كنتم مؤمنين. ಸತ್ಯವಿಶ್ವಾಸಿಗಳೇ, ತಮ್ಮ ಪ್ರತಿಜ್ಞೆಗಳನ್ನು ಉಲ್ಲಂಘಿಸಿದ ಮತ್ತು ಪ್ರವಾದಿಯನ್ನು ಹೊರಹಟ್ಟಲು ತೀರ್ಮಾನಿಸಿದ ಒಂದು ಜನತೆಯೊಡನೆ ನೀವು ಯುದ್ಧ ಮಾಡಲಾರಿರಾ. ನಿಮ್ಮೊಡನೆ ಮೊದಲು ಯುದ್ಧ ಆರಂಭಿಸಿದ್ದು ಅವರು ತಾನೇ. ನೀವು ಅವರಿಗೆ ಭಯಪಡುತ್ತೀರಾ? ನೀವು ಸತ್ಯವಿಶ್ವಾಸಿಗಳೆಂದಾದರೆ ಭಯಪಡಲು ಅತ್ಯಂತ ಅರ್ಹನು ಅಲ್ಲಾಹನಾಗಿದ್ದಾನೆ. قاتلوهم يعذبهم الله بأيديكم ويخزهم وينصركم عليهم ويشف صدور قوم مؤمنين.
ನೀವು ಅವರೊಡನೆ ಯುದ್ಧ ಮಾಡಿರಿ. ನಿಮ್ಮ ಕೈಗಳಿಂದ ಅಲ್ಲಾಹನು ಅವರನ್ನು ಶಿಕ್ಷಿಸುವನು ಹಾಗೂ ಅವರನ್ನು ಅಪಮಾನಿಸುವನು. ಅವರ ಮೇಲೆ ವಿಜಯ ಸಾಧಿಸಲಿಕ್ಕೆ ಅವನು ನಿಮಗೆ ನೆರವಾಗುವನು. ಹಾಗೆ ವಿಶ್ವಾಸಿಗಳಾದ ಜನರ ಹೃದಯಗಳಿಗೆ ಅವನು ನೆಮ್ಮದಿ ನೀಡುವನು. وَيُذْهِبْ غَيْظَ قُلُوبِهِمْ وَيَتُوبُ اللَّهُ عَلَى مَن يَشَاءُ وَاللَّهُ عَلِيمٌ حَكِيمٌ. ಹಾಗೂ ಅವರ ಹೃದಯಗಳಲ್ಲಿರುವ ಕೋಪವನ್ನು ಅವನು ನೀಗಿಸುವನು. ತಾನು ಇಷ್ಟಪಡುವವರ ಮೇಲೆ ಅಲ್ಲಾಹನು ಕರುಣೆ ತೋರಿಸುವನು. ಅಲ್ಲಾಹನು ಎಲ್ಲ ಬಲ್ಲವನು, ವಿವೇಕಶಾಲಿಯೂ ಆಗಿದ್ದಾನೆ. أَمْ حَسِبْتُمْ أَن تُتْرَكُوا وَلَمَّا يَعْلَمِ اللَّهُ الَّذِينَ جَاهَدُوا مِنكُمْ وَلَمْ يَتَّخِذُوا مِن دُونِ اللَّهِ وَلَا رَسُولِهِ وَلَا الْمُؤْمِنِينَ وَلِيجَةً وَاللَّهُ خَبِيرٌ بِمَا تَعْمَلُونَ. ನಿಮ್ಮ ಪೈಕಿ ಅಲ್ಲಾಹನ ಮಾರ್ಗದಲ್ಲಿ ತೀವ್ರ ಯತ್ನ ಮಾಡುವವರನ್ನು ಹಾಗೂ ಅಲ್ಲಾಹನನ್ನು, ಅವನ ಪ್ರವಾದಿಯನ್ನು, ಸತ್ಯವಿಶ್ವಾಸಿಗಳನ್ನು ಬಿಟ್ಟು ಇತರರನ್ನು ಆಪ್ತ ಮಿತ್ರರನ್ನಾಗಿ ಮಾಡದಿರುವವರನ್ನು ಅಲ್ಲಾಹನು ಗುರುತಿಸದೆ ನಿಮ್ಮನ್ನು ಬಿಟ್ಟು ಬಿಡುವನೆಂದು ನೀವು ಭಾವಿಸುತ್ತೀರಾ? ನಿಮ್ಮ ಕೃತ್ಯಗಳ ಕುರಿತು ಅಲ್ಲಾಹನು ಬಲ್ಲವನಾಗಿದ್ದಾನೆ. ما كان للمشركين أن يعمروا مساجد الله شاهدين على أنفسهم بالكفر أولئك حبطت أعمالهم وفي النار هم خالدون. ಬಹುದೇವಾರಾಧಕರು ತಮ್ಮ ಅವಿಶ್ವಾಸದ ಬಗ್ಗೆ ತಾವೇ ಸಾಕ್ಷಿಗಳಾಗಿರುವಾಗ ಅಲ್ಲಾಹನ ಮಸ್ಜಿದ್ಗಳ ಪರಿಪಾಲನೆ ಮಾಡಲು ಅವರಿಗೆ ಹಕ್ಕಿರುವುದಿಲ್ಲ. ಅವರ ಕೃತ್ಯಗಳು ನಿಷ್ಫಲವಾಗಿವೆ. ಅವರು ನರಕದಲ್ಲಿ ದೀರ್ಘಕಾಲ ವಾಸಿಸುವವರಾಗಿದ್ದಾರೆ. إنما يعمر مساجد الله من آمن بالله واليوم الآخر وأقام الصلاة وآتى الزكاة ولم يخش إلا الله فعسى أولئك أن يكونوا من المهتدين. ಯಾರು ಅಲ್ಲಾಹನಲ್ಲೂ ಅಂತ್ಯದಿನದ ಬಗ್ಗೆಯೂ ವಿಶ್ವಾಸವಿಡುತ್ತಾರೋ, ನಮಾಜನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಾರೋ, ಜಕಾತ್ ನೀಡುತ್ತಾರೋ, ಅಲ್ಲಾಹನಿಗೆ ಹೊರತು ಬೇರೆ ಯಾರಿಗೂ ಭಯಪಡುವುದಿಲ್ಲವೋ ಅವರು ಮಾತ್ರ ಅಲ್ಲಾಹನ ಮಸ್ಜಿದ್ಗಳನ್ನು ಪರಿಪಾಲಿಸುವ ಹಕ್ಕುದಾರರು. ಅಂಥವರೇ ಮಾರ್ಗದರ್ಶನ ಹೊಂದಬಲ್ಲರು. أجعلتم سقاية الحاج وعمارة المسجد الحرام كمن آمن بالله واليوم الآخر وجاهد في سبيل الله لا يستوون عند الله والله لا يهدي القوم الظالمين. ಹಜ್ ತೀರ್ಥಾಟಕರಿಗೆ ಕುಡಿಯುವ ನೀರು ಕೊಡುವುದು ಮತ್ತು ಮಸ್ಜಿದುಲ್ ಹರಾಮಿನ ಪರಿಪಾಲನೆ ಮಾಡುವುದು, ಅಲ್ಲಾಹನಲ್ಲೂ ಅಂತ್ಯದಿನದ ಬಗ್ಗೆಯೂ ವಿಶ್ವಾಸವಿಡುವವನ ಮತ್ತು ಅಲ್ಲಾಹನ ಮಾರ್ಗದಲ್ಲಿ ಅತಿಯಾಗಿ ಶ್ರಮಿಸುವವನ ಕೃತ್ಯಗಳಿಗೆ ಸಮವೆಂದು ನೀವು ಭಾವಿಸುತ್ತೀರಾ? ಅಲ್ಲಾಹನ ದೃಷ್ಟಿಯಲ್ಲಿ ಅವರೆಂದಿಗೂ ಸಮಾನರಲ್ಲ. ದುಷ್ಕರ್ಮಿಗಳಾದ ಜನರಿಗೆ ಅಲ್ಲಾಹನು ಸರಿಯಾದ ಮಾರ್ಗದರ್ಶನ ಮಾಡಲಾರನು. الذين آمنوا وهاجروا وجاهدوا في سبيل الله بأموالهم وأنفسهم أعظم درجة عند الله وأولئك هم الفائزون.
ಯಾರು ವಿಶ್ವಾಸ ಹೊಂದಿ ಅಲ್ಲಾಹನ ಸಲುವಾಗಿ ವಲಸೆ ಹೋಗುತ್ತಾರೋ ಹಾಗೂ ಅಲ್ಲಾಹನ ಮಾರ್ಗದಲ್ಲಿ ತಮ್ಮ ಸಂಪತ್ತಿನಿಂದಲೂ ಶರೀರದಿಂದಲೂ ಅತಿಯಾಗಿ ಶ್ರಮಿಸುತ್ತಾರೋ ಅವರಿಗೆ ಅಲ್ಲಾಹನ ಬಳಿಯಲ್ಲಿ ಮಹತ್ತರ ಪದವಿಗಳಿವೆ, ಅವರೇ ವಿಜಯಶಾಲಿಗಳು. يبشرهم ربهم برحمة منه ورضوان وجنات لهم فيها نعيم مقيم. ಅವರ ಪ್ರಭು ತನ್ನ ಕಾರುಣ್ಯ ಮತ್ತು ಸಂಪ್ರೀತಿ ಮೂಲಕ ಅವರಿಗೆ ಸ್ವರ್ಗೀಯ ತೋಟಗಳ ಬಗ್ಗೆ ಶುಭವಾರ್ತೆ ಅರ್ಹುತ್ತಾನೆ. ಅಲ್ಲಿ ಅವರಿಗೆ ಶಾಶ್ವತವಾದ ಸುಖಾನುಭೂತಿ ಲಭಿಸುವುದು. خالدين فيها أبدا إن الله عنده أجر عظيم. ಅಲ್ಲಿ ಅವರು ಶಾಶ್ವತವಾಗಿ ನೆಲೆಸುವರು. ಖಂಡಿತವಾಗಿಯೂ ಅಲ್ಲಾಹನ ಬಳಿ ಮಹತ್ತರ ಪ್ರತಿಫಲವಿದೆ. يا أيها الذين آمنوا لا تتخذوا آباءكم وإخوانكم أولياء إن استحبوا الكفر على الإيمان ومن يتولهم منكم فأولئك هم الظالمون. ಎಲೆ ವಿಶ್ವಾಸಿಗಳೇ, ನಿಮ್ಮ ಪಿತರು ನಿಮ್ಮ ಸಹೋದರರು ಸತ್ಯವಿಶ್ವಾಸಕ್ಕಿಂತ ಅವಿಶ್ವಾಸವನ್ನು ಹೆಚ್ಚು ಮೆಚ್ಚುವರಾಗಿದ್ದರೆ ನೀವು ಅವರನ್ನು ಆಪ್ತರನ್ನಾಗಿ ಮಾಡಬೇಡಿರಿ. ಇನ್ನು ನಿಮ್ಮ ಪೈಕಿ ಯಾರಾದರೂ ಅವರನ್ನು ಅಂಥ ಸ್ನೇಹಿತರನ್ನಾಗಿ ಮಾಡಿದರೆ ಅವರು ತಪ್ಪಿತಸ್ಥರಾಗುತ್ತಾರೆ. قل إن كان آباؤكم وأبناؤكم وإخوانكم وأزواجكم وعشيرتكم وأموال اقترفتموها وتجارة تخشون كسادها ومساكن ترضونها أحب إليكم من الله ورسوله وجهاد في سبيله فتربصوا حتى يأتي الله بأمره والله لا يهدي القوم الفاسقين. ಹೇಳು, ನಿಮ್ಮ ತಂದೆ ತಾತಂದಿರು, ನಿಮ್ಮ ಸಂತಾನ, ನಿಮ್ಮ ಸಹೋದರರು, ನಿಮ್ಮ ಬಾಳ ಸಂಗಾತಿಗಳು, ನಿಮ್ಮ ಇತರ ಬಂಧು ಬಾಂಧವರು, ನೀವು ಸಂಪಾದಿಸಿದ ಸಂಪತ್ತು, ನಷ್ಟ ಹೊಂದಬಹುದೆಂದು ನೀವು ಭಯಪಡುವ ವ್ಯಾಪಾರ, ನೀವು ಪ್ರೀತಿಸುವ ನಿಮ್ಮ ಮನೆಗಳು ಅಲ್ಲಾಹನಿಗಿಂತಲೂ ಅವನ ಪ್ರವಾದಿಗಿಂತಲೂ ಅವನ ಮಾರ್ಗದಲ್ಲಿ ಅತಿ ಶ್ರಮ ಪಡುವುದಕ್ಕಿಂತಲೂ ನಿಮಗೆ ಹೆಚ್ಚು ಪ್ರಿಯವಾಗಿದ್ದರೆ ಅಲ್ಲಾಹನು ತನ್ನ ತೀರ್ಮಾನವನ್ನು ಜಾರಿಗೆ ತರುವ ತನಕ ನೀವು ನಿರೀಕ್ಷಿಸಿರಿ. ಅವಿಧೇಯ ಜನರಿಗೆ ಅಲ್ಲಾಹನು ಸರಿಯಾದ ಮಾರ್ಗದರ್ಶನ ಮಾಡಲಾರ. لقد نصركم الله في مواطن كثيرة ويوم حنين إذ أعجبتكم كثرتكم فلم تغن عنكم شيئا وضاقت عليكم الأرض بما رحبت ثم وليتم مدبرين. ನಿಶ್ಚಯವಾಗಿಯೂ ಅಲ್ಲಾಹನು ನಿಮಗೆ ಹಲವು ಯುದ್ಧ ರಂಗಗಳಲ್ಲಿ ನೆರವಾಗಿದ್ದಾನೆ, ಮುಖ್ಯವಾಗಿ ಹುನೇನ್ ಯುದ್ಧ ದಿನದಂದು. ಆಗ ನೀವು ಅಧಿಕ ಸಂಖ್ಯೆಯಲ್ಲಿದ್ದುದು ನಿಮ್ಮನ್ನು ಅಹಂಭಾವಿಗಳನ್ನಾಗಿ ಮಾಡಿತ್ತು. ಆದರೆ ನಿಮ್ಮ ಆಧಿಕ್ಯ ನಿಮಗೆ ಪ್ರಯೋಜನವನ್ನೇನು ಮಾಡಲಿಲ್ಲ. ಭೂಮಿ ವಿಶಾಲವಾಗಿದ್ದು ಕೂಡ ಅದು ನಿಮಗೆ ಸಂಕುಚಿತಗೊಳಿಸಲ್ಪಟ್ಟಿತು. ನೀವು ಹಿಮ್ಮೆಟ್ಟಿ ಬೆನ್ನು ತೋರಿಸಿದಿರಿ.
ثم أنزل الله سكينته على رسوله وعلى المؤمنين وأنزل جنودا لم تروها وعذب الذين كفروا وذلك جزاء الكافرين. ಅನಂತರ ಅಲ್ಲಾಹನು ತನ್ನ ಸಂದೇಶವಾಹಕನಿಗೂ ಸತ್ಯವಿಶ್ವಾಸಿಗಳಿಗೂ ತನ್ನ ಕಡೆಯಿಂದ ಮನಃಶಾಂತಿಯನ್ನು ದಯಪಾಲಿಸಿದನು. ನೀವು ಕಂಡಿಲ್ಲದ ಕೆಲವು ಸೈನ್ಯಗಳನ್ನು ಅವನು ಇಳಿಸಿದನು. ಹಾಗೆ ಅವಿಶ್ವಾಸಿಗಳನ್ನು ಅವನು ಶಿಕ್ಷಿಸಿದನು. ಅವಿಶ್ವಾಸಿಗಳಿಗಿರುವ ಪ್ರತಿಫಲ ಅದೇ ಆಗಿದೆ. ثم يتوب الله من بعد ذلك على من يشاء والله غفور رحيم. ಆ ಬಳಿಕ ಅಲ್ಲಾಹನು ತಾನಿಚ್ಛಿಸುವವರ ಕಡೆಗೆ ಮತ್ತು ಕರುಣೆಯಿಂದ ತಿರುಗುತ್ತಾನೆ. ಅಲ್ಲಾಹನು ಅತ್ಯಂತ ಕ್ಷಮಾಶೀಲನು, ಕಾರುಣ್ಯ ನಿಧಿಯೂ ಆಗಿದ್ದಾನೆ. يا أيها الذين آمنوا إنما المشركون نجس فلا يقربوا المسجد الحرام بعد عامهم هذا وإن خفتم عيلة فسوف يغنيكم الله من فضله إن شاء إن الله عليم حكيم. ಎಲೆ ವಿಶ್ವಾಸಿಗಳೇ, ಖಂಡಿತವಾಗಿಯೂ ಬಹುದೇವರಾಧಕರು ಅಶುದ್ಧರು. ಆದ್ದರಿಂದ ಅವರು ಈ ವರ್ಷದ ಬಳಿಕ ಮಸ್ಜಿದುಲ್ ಹರಾಮನ್ನು ಸಮೀಪಿಸಬಾರದು. ನೀವು ದಾರಿದ್ರ್ಯವನ್ನು ಭಯಪಡುವಿರಾದರೆ ಅಲ್ಲಾಹನು ಇಚ್ಛಿಸಿದರೆ ತನ್ನ ಅನುಗ್ರಹದಿಂದ ಅವನು ನಿಮ್ಮನ್ನು ಸಂಪನ್ನಗೊಳಿಸುವನು. ಖಂಡಿತವಾಗಿಯೂ ಅಲ್ಲಾಹನು ಎಲ್ಲ ಬಲ್ಲವನು, ವಿವೇಕಶಾಲಿಯೂ ಆಗಿದ್ದಾನೆ. قاتلوا الذين لا يؤمنون بالله ولا باليوم الآخر ولا يحرمون ما حرم الله ورسوله ولا يدينون دين الحق من الذين أوتوا الكتاب حتى يعطوا الجزية عن يد وهم صاغرون. ಗ್ರಂಥ ನೀಡಲ್ಪಟ್ಟವರ ಪೈಕಿ ಅಲ್ಲಾಹನನ್ನು ಅಂತ್ಯದಿನದ ಬಗ್ಗೆಯೂ ನಂಬದೆ, ಅಲ್ಲಾಹ್ ಮತ್ತು ಅವನ ಸಂದೇಶವಾಹಕ ನಿಷಿದ್ಧಗೊಳಿಸುವುದನ್ನು ನಿಷಿದ್ಧಗೊಳಿಸದೆ, ಸತ್ಯಧರ್ಮವನ್ನು ಅನುಸರಿಸದೆ ಇರುವವರೊಡನೆ ಅವರು ಶರಣಾಗತರಾಗಿ ತಮ್ಮ ಕೈಗಳಿಂದ ಜಿಜಿಯಾ ತೆರಿಗೆ ನೀಡುವ ತನಕ ನೀವು ಯುದ್ಧ ಮಾಡಿರಿ. وقالت اليهود عزير ابن الله وقالت النصارى المسيح ابن الله ذلك قولهم بأفواههم يضاهئون قول الذين كفروا من قبل قاتلهم الله أنى يؤفكون. ಉಜೈರ್ ದೇವಸುತನೆಂದು ಯಹೂದಿಯರು ಹೇಳುತ್ತಾರೆ, ಮಸೀ ದೇವಸುತನೆಂದು ಕ್ರೈಸ್ತರು ಹೇಳುತ್ತಾರೆ. ಅದು ಅವರ ಬಾಯಿ ಮಾತು ಮಾತ್ರವಾಗಿದೆ. ಅವರು ತಮಗಿಂತ ಹಿಂದಿನ ಕೆಲವು ಅವಿಶ್ವಾಸಿಗಳ ವಾದಗಳನ್ನು ಅನುಕರಿಸುತ್ತಾರೆ. ಅಲ್ಲಾಹನು ಅವರನ್ನು ನಾಶಪಡಿಸಲಿ. ಅವರು ಹೇಗೆ ವಾಸ್ತವಿಕತೆಯಿಂದ ದೂರ ಸರಿಯುತ್ತಿದ್ದಾರೆ. ಇತ್ತಖದೂ ಅಹ್ಬಾರಹುಂ ವರುಹ್ಬಾನಹುಂ ಅರ್ಬಾಬಂ ಮಿನ್ ದೂನಿಲ್ಲಾಹಿ ವಲ್ ಮಸೀಹ ಇಬ್ನ ಮರಿಯಂ وما أمروا إلا ليعبدوا إلها واحدا لا إله إلا هو
سبحانه عما يشركون. ಅವರು ತಮ್ಮ ಧರ್ಮ ಪಂಡಿತರನ್ನು, ಸಂತರನ್ನು, ಮರಿಯಂ ಸುತ್ತ ಮಸೀಹನ್ನು ಅಲ್ಲಾಹನ ಹೊರತಾಗಿ ಪ್ರಭುಗಳನ್ನಾಗಿ ಮಾಡಿಕೊಂಡಿರುವರು. ಆದರೆ ವಾಸ್ತವದಲ್ಲಿ ಏಕ ದೇವಾರಾಧನೆಯನ್ನು ಮಾತ್ರ ಅವರಿಗೆ ಆಜ್ಞಾಪಿಸಲಾಗಿತ್ತು. ಅವನ ಹೊರತು ಬೇರೆ ದೇವನಿಲ್ಲ. ಅವರು ಕಲ್ಪಿಸುವ ದೇವ ಸಹಭಾಗಿತ್ವದಿಂದಲ್ಲ ಅವನು ಪರಿಶುದ್ಧನು. يريدون أن يطفئوا نور الله بأفواههم ويأبى الله إلا أن يتم نوره ولو كره الكافرون. ಅಲ್ಲಾಹನ ಪ್ರಕಾಶವನ್ನು ತಮ್ಮ ಬಾಯಿಂದ ಊದಿ ನಂದಿಸಲು ಅವರು ಬಯಸುತ್ತಾರೆ. ಆದರೆ ಅಲ್ಲಾಹನು ತನ್ನ ಪ್ರಕಾಶವನ್ನು ಪೂರ್ಣಗೊಳಿಸದೆ ಬಿಡಲಾರ. ಅವಿಶ್ವಾಸಿಗಳು ಅದನ್ನು ಇಷ್ಟಪಡದಿದ್ದರೂ ಸರಿ. هو الذي أرسل رسوله بالهدى ودين الحق ليظهره على الدين كله ولو كره المشركون. ಸತ್ಪಥ ಮತ್ತು ಸತ್ಯಧರ್ಮ ಸಹಿತ ತನ್ನ ಸಂದೇಶವಾಹಕನನ್ನು ಕಳುಹಿಸಿದವನು ಅವನೇ. ಆ ಧರ್ಮವು ಇತರ ಎಲ್ಲಾ ಧರ್ಮಗಳ ಮೇಲೆ ವಿಜಯ ಸಾಧಿಸಲಿಕ್ಕಾಗಿ. ಬಹುದೇವರಾಧಕರು ಅದನ್ನು ಇಷ್ಟಪಡದಿದ್ದರೂ ಸರಿ. ಯಾ ಅಯ್ಯುಹಲ್ಲದೀನ ಆಮನೂ ಇನ್ನ ಕತೀರಂ ಮಿನಲ್ ಅಹ್ಬಾರಿ ವರ್ರುಹ್ಬಾನಿ ليأكلون أموال الناس بالباطل ويصدون عن سبيل الله والذين يكنزون الذهب والفضة ولا ينفقونها في سبيل الله فبشرهم بعذاب أليم. ಎಲೈ ವಿಶ್ವಾಸಿಗಳೇ, ಹೆಚ್ಚಿನ ಧರ್ಮ ಪಂಡಿತರು, ಸನ್ಯಾಸಿಗಳು ಜನರ ಸಂಪತ್ತನ್ನು ಅನ್ಯಾಯವಾಗಿ ಕೈವಶಪಡಿಸಿ ತಿನ್ನುತ್ತಾರೆ ಹಾಗೂ ಅಲ್ಲಾಹನ ಮಾರ್ಗದಿಂದ ಜನರನ್ನು ತಡೆಯುತ್ತಾರೆ. ಯಾರು ಚಿನ್ನ ಮತ್ತು ಬೆಳ್ಳಿಯನ್ನು ಕೂಡಿಟ್ಟು ಅಲ್ಲಾಹನ ಮಾರ್ಗದಲ್ಲಿ ಅದನ್ನು ಖರ್ಚು ಮಾಡುವುದಿಲ್ಲವೋ ಅವರಿಗೆ ಯಾತನಾಮಯವಾದ ಶಿಕ್ಷೆ ಇದೆ ಎಂದು ಮುನ್ನೆಚ್ಚರಿಕೆ ನೀಡು. ಯೌಮ ಯುಹ್ಮಾ ಅಲೈಹಾ ಫೀ ನಾರಿ ಜಹನ್ನಮ ಫತುಕ್ವಾ ಬಿಹಾ ಜಿಬಾಹುಹುಂ ವಜುನೂಬುಹುಂ ವಜೂರುಹುಂ هذا ما كنزتم لأنفسكم فذوقوا ما كنتم تكنزون. ನರಕಾಗ್ನಿಯಲ್ಲಿ ಅದು ಕಾಯಿಸಲ್ಪಟ್ಟು ಅದರಿಂದ ಅವರ ಹಣೆಯ ಮೇಲೂ, ಪಾರ್ಶ್ವಗಳ ಮೇಲೂ, ಬೆನ್ನುಗಳ ಮೇಲೂ ಬರೆ ಹಾಕಲಾಗುವ ದಿನದಂದು ನೀವು ನಿಮಗೋಸ್ಕರ ಸಂಗ್ರಹಿಸಿದ್ದು ಇದೇ ಆಗಿದೆ. ಆದುದರಿಂದ ನೀವು ಸಂಗ್ರಹಿಸಿಟ್ಟಿದ್ದನ್ನು ನೀವೇ ಅನುಭವಿಸಿರಿ ಎಂದು ಅವರೊಡನೆ ಹೇಳಲಾಗುವುದು. ಇನ್ನ ಇದ್ದತಶ್ ಶುಹೂರಿ ಇಂದಲ್ಲಾಹಿ 12 ಶಹರನ್ ಫೀ ಕಿತಾಬಿಲ್ಲಾಹಿ ಯೌಮ ಖಲಕಸ್ ಸಮಾವಾತಿ ವಲ್ ಅರ್ದ್ يوم خلق السماوات والأرض منها 4 حرم ذلك الدين القيم فلا تظلموا فيهن أنفسكم وقاتلوا المشركين كافة
كافة كما يقاتلونكم كافة واعلموا أن الله مع المتقين. ಆಕಾಶಗಳನ್ನು ಭೂಮಿಯನ್ನು ಸೃಷ್ಟಿಸಿದ ದಿನ ಮೊದಲುಗೊಂಡು ಅಲ್ಲಾಹನ ನಿಯಮಾನುಸಾರ ಮಾಸಗಳ ಎಣಿಕೆ 12 ಆಗಿದೆ. ಅವುಗಳ ಪೈಕಿ 4 ಆದರಣೀಯವಾಗಿವೆ. ಇದೇ ಶಾಶ್ವತವಾದ ಧರ್ಮ ನಿಯಮವಾಗಿದೆ. ಆದ್ದರಿಂದ ಆ ಮಾಸಗಳಲ್ಲಿ ನೀವು ನಿಮಗೆಯೇ ಅನ್ಯಾಯವೆಸಗಬೇಡಿರಿ. ಬಹುದೇವಾರಾಧಕರು ಒಟ್ಟು ಸೇರಿ ನಿಮ್ಮೊಡನೆ ಯುದ್ಧ ಮಾಡುವ ಪ್ರಕಾರವೇ ನೀವೆಲ್ಲರೂ ಒಟ್ಟುಗೂಡಿ ಅವರೊಡನೆ ಯುದ್ಧ ಮಾಡಿರಿ. ಅಲ್ಲಾಹನು ಖಂಡಿತವಾಗಿಯೂ ಸದ್ಧರ್ಮಿಗಳ ಜತೆಯಲ್ಲಿದ್ದಾನೆಂದು ತಿಳಿದುಕೊಳ್ಳಿರಿ. ಇನ್ನಮನ್ ನಸೀഉ ಜಿಯಾದತುನ್ ಫಿಲ್ ಕುಫ್ರಿ ಯುದಲ್ಲು ಬಿಹಿಲ್ ಲದೀನ ಕಫರೂ ಯುಹಿಲ್ಲೂನಹು عاما ويحرمونه عاما ليواطئوا عدة ما حرم الله فيحلوا ما حرم الله زين لهم سوء أعمالهم والله لا يهدي القوم الكافرين. ಅವುಗಳನ್ನು ಎಂದರೆ ಆದರಣೀಯ ಮಾಸಗಳನ್ನು ಬದಲಾಯಿಸುವುದು ಅವಿಶ್ವಾಸದಲ್ಲಿ ಹೆಚ್ಚಳವೇ ಆಗಿದೆ. ಆ ಮೂಲಕ ಅವಿಶ್ವಾಸಿಗಳು ದಾರಿ ತಪ್ಪಿಸಲ್ಪಡುತ್ತಾರೆ. ಅವರು ಅದನ್ನು 1 ವರ್ಷ ಧರ್ಮಬದ್ಧವೆಂದು ಇನ್ನೊಂದು ವರ್ಷ ನಿಷಿದ್ಧವೆಂದು ಬಗೆಯುತ್ತಾರೆ. ಹಾಗೆ ಅಲ್ಲಾಹನು ಪವಿತ್ರಗೊಳಿಸಿದ ಮಾಸಗಳ ಸಂಖ್ಯೆಯನ್ನು ಹೊಂದಿಸಲಿಕ್ಕೂ ಅಲ್ಲಾಹನು ನಿಷಿದ್ಧಗೊಳಿಸುವುದನ್ನು ಧರ್ಮಬದ್ಧಗೊಳಿಸಲಿಕ್ಕೂ ಅವರು ಆ ರೀತಿ ಮಾಡುತ್ತಾರೆ. ತಮ್ಮ ದುಷ್ಕೃತ್ಯಗಳ ಕೆಡುಕುಗಳು ಅವರಿಗೆ ಚಲೋದಾಗಿ ತೋರಿಸಲ್ಪಡುತ್ತವೆ. ಅಲ್ಲಾಹನು ಅವಿಶ್ವಾಸಿಗಳಾದ ಜನರಿಗೆ ಸತ್ಪಥ ದರ್ಶನ ಮಾಡಲಾರ. أيها الذين آمنوا ما لكم إذا قيل لكم انفروا في سبيل الله اثاقلتم إلى الأرض أرضيتم بالحياة الدنيا من الآخرة فما متاع الحياة الدنيا في الآخرة إلا قليل. ಎಲೈ ವಿಶ್ವಾಸಿಗಳೇ, ನಿಮಗೇನಾಗಿದೆ? ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಲಿಕ್ಕೆ ಸನ್ನದ್ಧರಾಗಿ ಹೊರಡಿರಿ ಎಂದು ನಿಮ್ಮೊಡನೆ ಹೇಳುವಾಗ ನೀವು ಭೂಮಿಗೆ ಅಂಟಿಕೊಳ್ಳುತ್ತೀರಿ. ಪರಲೋಕ ಜೀವಿತಕ್ಕೆ ಬದಲು ನೀವು ಇಹಲೋಕ ಜೀವನವನ್ನು ಇಷ್ಟಪಡುತ್ತೀರಾ? ಆದರೆ ಐಹಿಕ ಜೀವನದ ಗಳಿಕೆಗಳು ಪಾರತ್ರಿಕ ಜೀವನಕ್ಕೆ ಹೋಲಿಸಿದರೆ ಬರೇ ಕ್ಷುಲ್ಲಕ. إلا تغفروا يعذبكم عذابا أليما ويستبدل قوما غيركم ولا تضروه شيئا والله على كل شيء قدير. ನೀವು ಯುದ್ಧಕ್ಕೆ ಸನ್ನದ್ಧರಾಗಿ ಹೊರಡದಿದ್ದರೆ ಅವನು ನಿಮಗೆ ಯಾತನಾಮಯ ಶಿಕ್ಷೆ ನೀಡುವನು ಮತ್ತು ನಿಮ್ಮ ಬದಲಿಗೆ ಬೇರೊಂದು ಜನಾಂಗವನ್ನು ಆಯ್ಕೆ ಮಾಡುವನು. ನೀವು ಅವನಿಗೇನು ಹಾನಿಯನ್ನುಂಟು ಮಾಡಲಾರಿರಿ. ಎಲ್ಲ ವಿಚಾರಗಳಲ್ಲೂ ಅಲ್ಲಾಹನು ಸರ್ವಶಕ್ತನು. إلا تنصروه فقد نصره الله إذ أخرجه الذين كفروا ثاني اثنين إذ هما في الغار إذ يقول لصاحبه لا تحزن إن الله معنا
فأنزل الله سكينته عليه وأيده بجنود لم تروها وجعل كلمة الذين كفروا السفلى وكلمة الله هي العليا والله عزيز حكيم. ನೀವು ಪ್ರವಾದಿಗೆ ನೆರವು ನೀಡದಿದ್ದರೆ ತಿಳಿದುಕೊಳ್ಳಿರಿ, ಅವಿಶ್ವಾಸಿಗಳು ಅವರನ್ನು ತನ್ನ ಊರಿನಿಂದ ಬಹಿಷ್ಕರಿಸಿದಾಗ ದಿಟ್ಟವಾಗಿಯೂ ಅಲ್ಲಾಹನು ಅವರಿಗೆ ನೆರವಿತ್ತಿದ್ದನು. ಅವರಿಬ್ಬರಲ್ಲಿ ಒಬ್ಬರಾಗಿದ್ದರು. ಅವರಿರುವರು ಆ ಗುಹೆಯಲ್ಲಿದ್ದಾಗ, ನೀನು ವ್ಯಥಪಡಬೇಡ, ಖಂಡಿತವಾಗಿಯೂ ಅಲ್ಲಾಹನು ನಮ್ಮೊಂದಿಗಿದ್ದಾನೆ ಎಂದು ಅವರು ತನ್ನ ಸಂಗಡಿಗನೊಡನೆ ಹೇಳಿದ್ದಾಗ, ಆ ಸಂದರ್ಭದಲ್ಲಿ ಅಲ್ಲಾಹನು ತನ್ನ ಕಡೆಯಿಂದಿರುವ ಸಾಂತ್ವನವನ್ನು ಅವರಿಗೆ ಇಳಿಸಿಕೊಟ್ಟನು. ನಿಮಗೆ ಅಗೋಚರವಾದ ಸೈನ್ಯಗಳಿಂದ ಅವನು ಅವರಿಗೆ ಬೆಂಬಲವಿತ್ತನು ಹಾಗೂ ಅವಿಶ್ವಾಸಿಗಳ ಮಾತನ್ನು ನಿಷ್ಫಲಗೊಳಿಸಿದನು. ಅಲ್ಲಾಹನ ವಚನ ಮಾತ್ರವೇ ಸರ್ವೋನ್ನತವಾದುದು. ಅಲ್ಲಾಹನು ಪ್ರತಾಪವಂತನು, ವಿವೇಕಶಾಲಿಯೂ ಆಗಿದ್ದಾನೆ. خفافا وثقالا وجاهدوا بأموالكم وأنفسكم في سبيل الله ذلكم خير لكم إن كنتم تعلمون. ಭಾರರಹಿತವಾಗಿಯೂ ಭಾರಸಹಿತವಾಗಿಯೂ ನೀವು ಯುದ್ಧಕ್ಕೆ ಹೊರಡಿರಿ. ಅಲ್ಲಾಹನ ಮಾರ್ಗದಲ್ಲಿ ನಿಮ್ಮ ಸಂಪತ್ತಿನಿಂದಲೂ ದೇಹದಿಂದಲೂ ಹೋರಾಡಿರಿ. ನೀವು ತಿಳಿಯಬಲ್ಲವರಾದರೆ ಅದೇ ನಿಮಗೆ ಉತ್ತಮವಾದುದು. لو كان عرضا قريبا وسفرا قاصدا لاتبعوك ولكن بعدت عليهم الشقة وسيحلفون بالله لو استطعنا لخرجنا معكم يهلكون أنفسهم والله يعلم إنهم لكاذبون. ಅದು ಶೀಘ್ರವೇ ದೊರಕುವ ಲಾಭವಾಗಿರುತ್ತಿದ್ದರೆ ಹಾಗೂ ಸುಗಮ ಪ್ರಯಾಣವಾಗಿರುತ್ತಿದ್ದರೆ ಕಪಟ ವಿಶ್ವಾಸಿಗಳು ನಿನ್ನನ್ನು ಹಿಂಬಾಲಿಸುತ್ತಿದ್ದರು. ಆದರೆ ಕ್ಲೇಶಕರವಾದ ಯಾತ್ರೆ ಅವರಿಗೆ ದೀರ್ಘವಾಗಿ ತೋಚಿತು. ಹಾಗಿದ್ದರೂ ಅವರು ಅಲ್ಲಾಹನ ಮೇಲೆ ಆಣೆ ಹಾಕಿ, ನಮಗೆ ಸಾಧ್ಯವಿರುತ್ತಿದ್ದರೆ ನಿಮ್ಮೊಂದಿಗೆ ನಾವು ಸಹ ಹೊರಡುತ್ತಿದ್ದವು ಎಂದು ಹೇಳುವರು. ಅವರು ತಮ್ಮನ್ನೇ ನಾಶಪಡಿಸುತ್ತಾರೆ. ಖಂಡಿತವಾಗಿಯೂ ಅವರು ಸುಳ್ಳು ಹೇಳುತ್ತಿದ್ದಾರೆಂದು ಅಲ್ಲಾಹನು ಚೆನ್ನಾಗಿ ಬಲ್ಲನು. لما أذنت لهم حتى يتبين لك الذين صدقوا وتعلم الكاذبين. ಅಲ್ಲಾಹನು ನಿನ್ನ ಕೊರತೆಗಳನ್ನು ಹೋಗಲಾಡಿಸಿರುವನು. ಸತ್ಯ ಹೇಳುವವರು ಯಾರೆಂದು ನಿನಗೆ ಸ್ಪಷ್ಟವಾಗುವ ತನಕ ಹಾಗೂ ಸುಳ್ಳು ಹೇಳುವವರು ಯಾರೆಂದು ನೀನು ತಿಳಿಯೋ ತನಕ ನಿನ್ನೊಟ್ಟಿಗೆ ಸೇರಿ ಯುದ್ಧ ಮಾಡುವುದರಿಂದ ಬಿಟ್ಟು ನಿಲ್ಲಲು ನೀನೇಕೆ ಅವರಿಗೆ ಅನುಮತಿ ನೀಡಿದೆ? لا يستأذنك الذين يؤمنون بالله واليوم الآخر أن يجاهدوا بأموالهم وأنفسهم والله عليم بالمتقين. ಅಲ್ಲಾಹನಲ್ಲೂ ಅಂತ್ಯದಿನದಲ್ಲೂ ವಿಶ್ವಾಸವುಳ್ಳವರು ತಮ್ಮ ಸಂಪತ್ತು ಮತ್ತು ಶರೀರ ಮೂಲಕ ಹೋರಾಡುವುದರಿಂದ ಬಿಟ್ಟು ನಿಲ್ಲಲು ನಿನ್ನೊಡನೆ ಅನುಮತಿ ಕೇಳಲಾರರು. ಭಯಭಕ್ತಿಯುಳ್ಳವರ ಬಗ್ಗೆ ಅಲ್ಲಾಹನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. إنما يستأذنك الذين لا يؤمنون بالله واليوم الآخر وارتابت قلوبهم فهم في ريبهم يترددون. ಅಲ್ಲಾಹನಲ್ಲೂ ಅಂತ್ಯದಿನದಲ್ಲೂ ವಿಶ್ವಾಸವಿಲ್ಲದವರು
ಹೃದಯಗಳಲ್ಲಿ ಸಂಶಯವುಳ್ಳವರು ಮಾತ್ರ ಹಿಂದೆ ಉಳಿಯಲು ನಿನ್ನೊಡನೆ ಅನುಮತಿ ಕೇಳುವರು. ಹಾಗೆ ಅವರು ತಮ್ಮ ಸಂಶಯದಲ್ಲಿ ಚಂಚಲಚಿತ್ತರಾಗಿರುತ್ತಾರೆ. ولو أرادوا الخروج لأعدوا له عدة ولكن كره الله بعاثهم فثبتهم وقيل اقعدوا مع القاعدين. ಅವರು ನಿಜವಾಗಿಯೂ ಯುದ್ಧಕ್ಕೆ ಹೊರಡಲು ಉದ್ದೇಶಿಸಿರುತ್ತಿದ್ದರೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಅವರು ಮಾಡುತ್ತಿದ್ದರು. ಆದರೆ ಅವರು ಯುದ್ಧಕ್ಕೆ ಹೊರಡುವುದನ್ನು ಅಲ್ಲಾಹನು ಇಷ್ಟಪಡಲಿಲ್ಲ. ಆದ್ದರಿಂದ ಅವನು ಅವರು ಹಿಂದೆ ಉಳಿಯುವಂತೆ ಮಾಡಿದನು. ಅವರೊಡನೆ ಹೇಳಲಾಯಿತು, ಮನೆಯಲ್ಲಿ ಕುಳಿತವರೊಂದಿಗೆ ನೀವು ಸಹ ಕುಳಿತುಕೊಳ್ಳಿರಿ. لو خرجوا فيكم ما زادوكم إلا خبالا ولأوضعوا خلالكم يبغونكم الفتنة وفيكم سماعون لهم والله عليم بالظالمين. ನಿಮ್ಮೊಂದಿಗೆ ಅವರು ಸಹ ಹೊರಟಿರುತ್ತಿದ್ದರೆ ಉಪದ್ರವನ್ನಲ್ಲದೆ ಬೇರೇನನ್ನು ಅವರು ನಿಮಗೆ ಕೊಡುತ್ತಿರಲಿಲ್ಲ. ನಿಮ್ಮ ಮಧ್ಯೆ ಅತ್ತಿತ್ತ ಓಡಾಡಿ ಅವರು ಗಲಭೆ ಗೊಂದಲಗಳನ್ನು ಸೃಷ್ಟಿಸುತ್ತಿದ್ದರು. ನಿಮ್ಮ ಪೈಕಿ ಕೆಲವರು ಅವರ ಮಾತನ್ನು ಕೇಳಲು ಬಯಸುತ್ತಾರೆ. ಅಲ್ಲಾಹನು ದುಷ್ಕರ್ಮಿಗಳ ಬಗ್ಗೆ ಚೆನ್ನಾಗಿ ಬಲ್ಲವನಾಗಿದ್ದಾನೆ. لقد ابتغوا الفتنة من قبل وقلبوا لك الأمور حتى جاء الحق وظهر أمر الله وهم كارهون. ಇದಕ್ಕಿಂತ ಮೊದಲು ಸಹ ಗೊಂದಲವನ್ನುಂಟು ಮಾಡಲು ಅವರು ಬಯಸಿದ್ದರು. ನಿನ್ನ ವಿರುದ್ಧ ಅವರು ಪಿತೂರಿ ಹೂಡಿದ್ದರು. ಕೊನೆಗೆ ಅವರು ದ್ವೇಷಿಸುತ್ತಿರುವಂತೆಯೇ ಸತ್ಯ ಪ್ರಕಟವಾಗಿ ಅಲ್ಲಾಹನ ಉದ್ದೇಶ ಸಫಲವಾಯಿತು. ومنهم من يقول ائذن لي ولا تفتني ألا في الفتنة سقطوا وإن جهنم لمحيطة بالكافرين. ಯುದ್ಧಕ್ಕೆ ಹೋಗದಿರಲು ನನಗೆ ಅನುಮತಿ ನೀಡಬೇಕು, ನನ್ನನ್ನು ಪರೀಕ್ಷೆಗೊಳಪಡಿಸಬಾರದು ಎಂದು ನಿನ್ನೊಡನೆ ಹೇಳುವ ಕೆಲವರು ಸಹ ಅವರ ಪೈಕಿ ಇದ್ದಾರೆ. ತಿಳಿದುಕೊಳ್ಳಿರಿ, ಅವರು ಪರೀಕ್ಷೆಗೆ ತುತ್ತಾಗಿ ಬಿಟ್ಟಿದ್ದಾರೆ. ಖಂಡಿತವಾಗಿಯೂ ಅವಿಶ್ವಾಸಿಗಳನ್ನು ನರಕವು ಸುತ್ತುವರಿಯುವುದು. إن تصبك حسنة تسؤهم وإن تصبك مصيبة يقولوا قد أخذنا أمرنا من قبل ويتولوا وهم فرحون. ನಿನಗೇನಾದರೂ ಒಳಿತುಂಟಾದರೆ ಅದು ಅವರಿಗೆ ದುಃಖವನ್ನುಂಟು ಮಾಡುತ್ತದೆ. ನಿನಗೇನಾದರೂ ಕೆಡುಕಾದರೆ ನಮ್ಮ ವಿಚಾರದಲ್ಲಿ ನಾವು ಮೊದಲೇ ಮುಂಜಾಗ್ರತೆ ವಹಿಸಿದ್ದೇವೆ ಎಂದು ಅವರು ಹೇಳುತ್ತಾರೆ. ಅವರು ಸಂತೋಷಭರಿತರಾಗಿ ಹಿಂತಿರುಗಿ ಹೋಗುತ್ತಾರೆ. قل لن يصيبنا إلا ما كتب الله لنا هو مولانا وعلى الله فليتوكل المؤمنون. ಹೇಳು, ಅಲ್ಲಾಹನು ನಮಗೆ ವಿಧಿಸಿದ್ದು ಹೊರತು ಬೇರೇನೂ ನಮ್ಮನ್ನು ಬಾಧಿಸಲಿಕ್ಕಿಲ್ಲ. ಅವನು ನಮ್ಮ ರಕ್ಷಕನಾಗಿದ್ದಾನೆ. ಸತ್ಯವಿಶ್ವಾಸಿಗಳು ಅಲ್ಲಾಹನ ಮೇಲೆಯೇ ತಮ್ಮ ಭರವಸೆ ನೀಡಬೇಕಾಗಿದೆ. قل هل تربصون بنا إلا إحدى الحسنيين ونحن نتربص بكم أن يصيبكم الله بعذاب من
عنده أو بأيدينا فتربصوا إنا معكم متربصون. ಹೇಳು, ಎರಡು ಸತ್ಕಾರ್ಯಗಳಲ್ಲಿ ಒಂದರ ಹೊರತು ನೀವು ನಮ್ಮ ವಿಚಾರದಲ್ಲಿ ನಿರೀಕ್ಷಿಸುತ್ತೀರಾ? ನಾವಾದರೂ ನಿಮ್ಮ ಬಗ್ಗೆ ಅಲ್ಲಾಹನು ತನ್ನ ಕಡೆಯಿಂದಾಗಲಿ ನಮ್ಮ ಕೈಗಳಿಂದಾಗಲಿ ನಿಮಗೆ ಶಿಕ್ಷೆ ಬಂದೆರಗುವಂತೆ ಮಾಡುವನೆಂದು ನಿರೀಕ್ಷಿಸುತ್ತೇವೆ. ಆದ್ದರಿಂದ ನೀವು ನಿರೀಕ್ಷಿಸಿರಿ, ನಾವು ಸಹ ನಿಮ್ಮೊಂದಿಗೆ ನಿರೀಕ್ಷಿಸುತ್ತೇವೆ. قل أنفقوا طوعا أو كرها لن يتقبل منكم إنكم كنتم قوما فاسقين. ಹೇಳು, ನೀವು ಸಂತೋಷದಿಂದಾಗಲಿ ಅಸಂತೋಷದಿಂದಾಗಲಿ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿದರೂ ಅದು ಸ್ವೀಕೃತವಾಗಲಾರದು. ಖಂಡಿತವಾಗಿಯೂ ನೀವು ಅವಿಧೇಯ ಜನರಾಗಿದ್ದೀರಿ. وما منعهم أن تقبل منهم نفقاتهم إلا أنهم كفروا بالله وبرسوله ولا يأتون الصلاة إلا وهم كسالى ولا ينفقون إلا وهم كارهون. ಅಲ್ಲಾಹನಲ್ಲೂ ಅವನ ಸಂದೇಶವಾಹಕನಲ್ಲೂ ಅವರು ವಿಶ್ವಾಸವಿಡುವುದಿಲ್ಲ. ಆಲಸಿಗರಾಗಿ ಹೊರತು ಅವರು ನಮಾಜಿಗೆ ಬರುವುದಿಲ್ಲ. ಅಸಂತೋಷದಿಂದ ಹೊರತು ಅವರು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವುದಿಲ್ಲ ಎಂಬೀ ವಿಚಾರಗಳಲ್ಲದೆ ಬೇರೇನೂ ಅವರಿಂದ ಅವರ ದೇಣಿಗೆ ಸ್ವೀಕೃತವಾಗಲು ತಡೆಯಾಗಿರುವುದಿಲ್ಲ. فلا تعجبك أموالهم ولا أولادهم إنما يريد الله ليعذبهم بها في الحياة الدنيا إنما يريد الله ليعذبهم بها في الحياة الدنيا وتزهق أنفسهم وهم كافرون. ಆದ್ದರಿಂದ ಅವರ ಸಂಪತ್ತಾಗಲಿ ಅವರ ಸಂತಾನವಾಗಲಿ ನಿನ್ನನ್ನು ಚಕಿತಗೊಳಿಸದಿರಲಿ. ಆ ಮೂಲಕ ಅವರನ್ನು ಐಹಿಕ ಜೀವನದಲ್ಲಿ ಶಿಕ್ಷಿಸಬೇಕೆಂದು ಅವರು ಅವಿಶ್ವಾಸಿಗಳಾಗಿದ್ದುಕೊಂಡೇ ಅವರ ಪ್ರಾಣಹರಣವಾಗಬೇಕೆಂದು ಮಾತ್ರ ಅಲ್ಲಾಹನು ಬಯಸುತ್ತಾನೆ. وَيَحْلِفُونَ بِاللَّهِ إِنَّهُمْ لَمِنكُمْ وَمَا هُمْ مِنكُمْ وَلَكِنَّهُمْ قَوْمٌ يَفْرَقُونَ. ಖಂಡಿತವಾಗಿಯೂ ಅವರು ನಿಮ್ಮ ಪೈಕಿ ಅವರೆಂದು ಅಲ್ಲಾಹನ ಆಣೆ ಹಾಕಿ ಹೇಳುತ್ತಾರೆ. ಆದರೆ ಅವರು ನಿಮ್ಮೊಂದಿಗೆ ಸೇರಿದವರಲ್ಲ, ಅವರಾದರೂ ಅಂಜುಬುರುಕರಾಗಿದ್ದಾರೆ. لو يجدون ملجأ أو مغارات أو مدخلا لولوا إليه وهم يجمحون. ಯಾವುದಾದರೂ ಅಭಯಸ್ಥಾನವಾಗಲಿ ಗುಹೆಯಾಗಲಿ ಅವಿತುಕೊಳ್ಳಲಿಕ್ಕೆ ಒಂದು ತಾಣವಾಗಲಿ ಕಂಡರೆ ಖಂಡಿತವಾಗಿಯೂ ಅದರೆಡೆಗೆ ಅವರು ಅನಿಯಂತ್ರಿತವಾಗಿ ತೀವ್ರಗತಿಯಲ್ಲಿ ಧಾವಿಸುತ್ತಾರೆ. ومنهم من يلمزك في الصدقات فإن أوتوا منها رضوا وإن لم يعطوا منها إذا هم يسخطون. ದಾನ ಧರ್ಮಗಳ ಬಗ್ಗೆ ನಿನ್ನನ್ನು ಆಕ್ಷೇಪಿಸುವ ಕೆಲವರು ಸಹ ಅವರಲ್ಲಿದ್ದಾರೆ. ಅದರಿಂದ ಏನಾದರೂ ಅವರಿಗೆ ನೀಡಿದರೆ ಅವರು ಸಂತುಷ್ಟರಾಗುತ್ತಾರೆ, ಅದರಿಂದ ಅವರಿಗೇನೂ ನೀಡದಿದ್ದರೆ ಅವರು ಕೋಪಿಷ್ಠರಾಗುತ್ತಾರೆ. ولو أنهم رضوا ما آتاهم الله ورسوله وقالوا حسبنا الله
حسبنا الله سيؤتينا الله من فضله ورسوله إنا إلى الله راغبون. ಅಲ್ಲಾಹನ ಮತ್ತು ಅವನ ಸಂದೇಶವಾಹಕ ಅವರಿಗೆ ನೀಡಿದುದರ ಬಗ್ಗೆ ಅವರು ಸಂತೃಪ್ತರಾಗಿ, ನಮಗೆ ಅಲ್ಲಾಹನು ಸಾಕು, ಅಲ್ಲಾಹನು ತನ್ನ ಅನುಗ್ರಹದಿಂದ ಇನ್ನೂ ನಮಗೆ ನೀಡುವನು, ಹಾಗೆಯೇ ಅಲ್ಲಾಹನ ಸಂದೇಶವಾಹಕ ಸಹ, ನಾವು ಅಲ್ಲಾಹನ ಕಡೆಗೆ ದೈನ್ಯದಿಂದ ಬಾಗುತ್ತೇವೆ ಎಂದು ಅವರು ಹೇಳಿದ್ದರೆ ಅವರಿಗೆ ಅದಷ್ಟು ಚೆನ್ನಾಗಿತ್ತು. إنما الصدقات للفقراء والمساكين والعاملين عليها والمؤلفة قلوبهم وفي الرقاب والغارمين وفي سبيل الله وابن السبيل فريضة من الله والله عليم حكيم. ದಾನ ಧರ್ಮಗಳು ಬಡವರಿಗೂ ನಿರ್ಗತಿಕರಿಗೂ ಅದರ ಸಂಗ್ರಹ ಮತ್ತು ವಿತರಣೆಯ ಕಾರ್ಯನಿರತರಿಗೂ ತಮ್ಮ ಹೃದಯಗಳನ್ನು ಸಂಯೋಜಿಸಬೇಕಾದವರಿಗೂ ದಾಸೆ ವಿಮೋಚನೆಗೂ ಸಾಲದಲ್ಲಿ ಮುಳುಗಿದ್ದವರಿಗೂ ಅಲ್ಲಾಹನ ಮಾರ್ಗದಲ್ಲಿ ವಿನಿಯೋಗಿಸಲಿಕ್ಕೂ ಪಥಿಕರಿಗೂ ಮಾತ್ರ ಉಳ್ಳದ್ದಾಗಿದೆ. ಇದು ಅಲ್ಲಾಹನ ಆಜ್ಞೆಯಾಗಿದೆ. ಅಲ್ಲಾಹನು ಸರ್ವಜ್ಞನೂ ವಿವೇಕಶಾಲಿಯೂ ಆಗಿದ್ದಾನೆ. ومنهم الذين يؤذون النبي ويقولون هو أذن قل أذن خير لكم يؤمن بالله ويؤمن للمؤمنين ورحمة للذين آمنوا منكم والذين يؤذون رسول الله لهم عذاب أليم. ಪ್ರವಾದಿಯನ್ನು ಪೀಡಿಸುವ ಕೆಲವರು ಸಹ ಅವರಲ್ಲಿದ್ದಾರೆ. ಪ್ರವಾದಿ ಎಲ್ಲರ ಮಾತಿಗೂ ಕಿವಿಗೊಡುತ್ತಾರೆ ಎಂದು ಅವರು ಹೇಳುತ್ತಾರೆ. ಹೇಳು, ನಿಮಗೆ ಗುಣಕರವಾದುದಕ್ಕೆ ಆತನು ಕಿವಿಗೊಡುತ್ತಾನೆ. ಆತನು ಅಲ್ಲಾಹನಲ್ಲಿ ವಿಶ್ವಾಸವಿರಿಸುತ್ತಾನೆ. ತತ್ವವಿಶ್ವಾಸಗಳ ವಿಚಾರದಲ್ಲೂ ಆತನು ನಂಬಿಕೆಯಿರಿಸಿದ್ದಾನೆ. ನಿಮ್ಮಲ್ಲಿ ವಿಶ್ವಾಸಿಗಳಿಗೆ ಆತನು ಒಂದು ಅನುಗ್ರಹವೂ ಆಗಿದ್ದಾನೆ. ಅಲ್ಲಾಹನ ಸಂದೇಶವಾಹಕನನ್ನು ಪೀಡಿಸುವವರಿಗೆ ಯಾತನಾಮಯವಾದ ಶಿಕ್ಷೆಯಿದೆ. يحلفون بالله لكم ليرضوكم والله ورسوله أحق أن يرضوه إن كانوا مؤمنين. ನಿಮ್ಮನ್ನು ಸಂತೋಷಪಡಿಸಲಿಕ್ಕಾಗಿ ಅವರು ಅಲ್ಲಾಹನ ನಾಮದಲ್ಲಿ ನಿಮ್ಮ ಮುಂದೆ ಪ್ರಮಾಣ ಮಾಡುತ್ತಾರೆ. ಅವರು ಸತ್ಯವಿಶ್ವಾಸಿಗಳಾಗಿದ್ದರೆ ಅಲ್ಲಾಹನು ಮತ್ತು ಅವನ ಸಂದೇಶವಾಹಕ ಸಂತೋಷಗೊಳಿಸಲ್ಪಡಲು ಹೆಚ್ಚು ಅರ್ಹರಾಗಿದ್ದಾರೆ. ಅಲಂ ಯಅಲಮೂ ಅನ್ನಹು ಮನ್ ಯುಹಾದಿದಿಲ್ಲಾಹ ವರಸೂಲುಹು ಫಅನ್ನ ಲಹು ನಾರ ಜಹನ್ನಮ ಖಾಲಿದನ್ ಫೀಹಾ ذلك الخزي العظيم. ಅಲ್ಲಾಹನನ್ನು ಮತ್ತು ಅವನ ಸಂದೇಶವಾಹಕನನ್ನು ಯಾರಾದರೂ ವಿರೋಧಿಸಿದರೆ ಅವನಿಗೆ ನರಕಾಗ್ನಿ ಕಾದಿದೆಯೆಂದು, ಅದರಲ್ಲಿ ಅವನು ದೀರ್ಘಕಾಲ ವಾಸಿಸುವನೆಂದು ಅವರಿಗೆ ತಿಳಿದಿಲ್ಲವೇ? ಅದು ಬಹಳ ದೊಡ್ಡ ಅಪಮಾನವಾಗಿದೆ. يحذر المنافقون أن تنزل عليهم سورة تنبئهم بما في قلوبهم قل استهزئوا إن الله مخرج ما تحذرون. ತಮ್ಮ ಹೃದಯಗಳಲ್ಲಿರುವುದರ ಕುರಿತು ಅವರಿಗೆ ತಿಳಿಸಿಕೊಡುವ ಒಂದು ಅಧ್ಯಾಯ ಅವರ ವಿರುದ್ಧ ಅವತೀರ್ಣಗೊಳ್ಳುವುದರ ಬಗ್ಗೆ ಕಪಟ ವಿಶ್ವಾಸಿಗಳು ಪರಿಹಾಸ್ಯವಾಗಿ ಭಯಗೊಂಡವರಂತೆ ನಟಿಸುತ್ತಾರೆ. ಹೇಳು, ನೀವು ಪರಿಹಾಸ್ಯ ಮಾಡಿಕೊಳ್ಳಿರಿ. ಖಂಡಿತವಾಗಿಯೂ ನೀವು ಭಯ ನಟಿಸುವುದನ್ನು ಅಲ್ಲಾಹನು ಬೆಳಕಿಗೆ ತರುವನು. وَلَئِن سَأَلْتَهُمْ لَيَقُولُنَّ
إنما كنا نخوض ونلعب قل أبالله وآياته ورسوله كنتم تستهزئون. ನೀನು ಅವರ ಅಪಹಾಸ್ಯದ ಕುರಿತು ಅವರೊಡನೆ ಕೇಳಿದರೆ ನಾವು ಕೇವಲ ಹರಟೆ ಹೊಡೆದು ವಿನೋದಿಸುತ್ತಿದ್ದೆವು ಎಂದು ಖಂಡಿತವಾಗಿಯೂ ಅವರು ಹೇಳುವರು. ಹೇಳು, ನೀವು ಅಲ್ಲಾಹನನ್ನು, ಅವನ ದೃಷ್ಟಾಂತಗಳನ್ನು, ಅವನ ಸಂದೇಶವಾಹಕನನ್ನು ಅಲ್ಲವೇ ಅಪಹಾಸ್ಯ ಮಾಡುತ್ತಿದ್ದುದು. لا تعتذروا قد كفرتم بعد إيمانكم إن نعفو عن طائفة منكم نعذب طائفة بأنهم كانوا مجرمين. ನೀವು ನೆಪವನ್ನೇನು ಹೇಳಬೇಡಿರಿ. ನಿಜವಾಗಿಯೂ ನೀವು ವಿಶ್ವಾಸಗೊಂಡ ನಂತರ ಅವಿಶ್ವಾಸಿಗಳಾಗಿರುತ್ತೀರಿ. ನಿಮ್ಮ ಪೈಕಿ ಒಂದು ಪಂಗಡಕ್ಕೆ ನಾವು ಕ್ಷಮೆ ನೀಡಿದರೂ ಇನ್ನೊಂದು ಪಂಗಡಕ್ಕೆ ಅವರ ಅಪರಾಧದ ಹೇತುವಾಗಿ ಶಿಕ್ಷೆ ಕೊಡುವವು. المنافقون والمنافقات بعضهم من بعض يأمرون بالمنكر وينهون عن المعروف ويقبضون أيديهم نسوا الله فنسيهم إن المنافقين هم الفاسقون. ಕಪಟ ವಿಶ್ವಾಸಿಗಳು, ಕಪಟ ವಿಶ್ವಾಸಿನಿಯರು ಪರಸ್ಪರ ಸಂಬಂಧವುಳ್ಳವರಾಗಿದ್ದಾರೆ. ಅವರು ನಿಷಿದ್ಧ ಕಾರ್ಯಗಳನ್ನು ಉಪದೇಶಿಸಿ ಒಳಿತನ್ನು ತಡೆಯುತ್ತಾರೆ. ಅವರು ತಮ್ಮ ಕೈಗಳನ್ನು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡದೆ ಮುಚ್ಚಿಡುತ್ತಾರೆ. ಅವರು ಅಲ್ಲಾಹನನ್ನು ನಿರ್ಲಕ್ಷಿಸುತ್ತಾರೆ. ಆದ್ದರಿಂದ ಅವನು ಸಹ ಅವರನ್ನು ನಿರ್ಲಕ್ಷಿಸಿದನು. ಖಂಡಿತವಾಗಿಯೂ ಕಪಟ ವಿಶ್ವಾಸಿಗಳು ಧಿಕ್ಕಾರಿಗಳೇ ಆಗಿದ್ದಾರೆ. وعد الله المنافقين والمنافقات والكفار نار جهنم خالدين فيها هي حسبهم ولعنهم الله ولهم عذاب مقيم. ಕಪಟ ವಿಶ್ವಾಸಿಗಳಿಗೂ ಕಪಟ ವಿಶ್ವಾಸಿನಿಯರಿಗೂ ಅವಿಶ್ವಾಸಿಗಳಿಗೂ ಅಲ್ಲಾಹನು ನರಕಾಗ್ನೆಯನ್ನು ವಾಗ್ದಾನ ಮಾಡಿರುವನು. ಅವರು ಅದರಲ್ಲಿ ದೀರ್ಘಕಾಲ ವಾಸಿಸುವರು. ಅದು ಅವರಿಗೆ ಸಾಕು. ಅಲ್ಲಾಹನು ಅವರನ್ನು ಶಪಿಸಿರುವನು. ಅವರಿಗೆ ದೀರ್ಘಕಾಲದ ಶಿಕ್ಷೆ ಇದೆ. كالذين من قبلكم كانوا أشد منكم قوة وأكثر أموالا وأولادا فاستمتعوا بخلاقهم فاستمتعتم بخلاقكم كما استمتع الذين من قبلكم بخلاقهم وخضتم كالذي خاضوا أولئك حبطت أعمالهم في الدنيا والآخرة وأولئك هم الخاسرون. ಎಲೇ ಕಪಟ ವಿಶ್ವಾಸಿಗಳೇ, ನಿಮಗಿಂತ ಮುಂಚೆ ಇದ್ದವರ ಹಾಗೆಯೇ ನೀವು ಸಹ ಅವರು ನಿಮಗಿಂತ ಬಲಿಷ್ಠರು, ನಿಮಗಿಂತ ಹೆಚ್ಚು ಸಂಪತ್ತನ್ನು ಮತ್ತು ಸಂತಾನವನ್ನು ಹೊಂದಿದ್ದವರು ಆಗಿದ್ದರು. ಅವರು ತಮ್ಮ ಪಾಲಿನ ಸುಖವನ್ನು ಅನುಭವಿಸಿದರು. ನಿಮಗಿಂತ ಮುಂಚೆ ಇದ್ದವರು ತಮ್ಮ ಪಾಲಿನ ಸುಖವನ್ನು ಅನುಭವಿಸಿದಂತೆಯೇ ನೀವು ಸಹ ನಿಮ್ಮ ಪಾಲಿನ ಸುಖವನ್ನು ಅನುಭವಿಸಿದಿರಿ. ಅವರು ವ್ಯರ್ಥ ಹರಟೆಯಲ್ಲಿ ಮಗನರಾಗಿದ್ದ ಹಾಗೆಯೇ ನೀವು ಸಹ ವ್ಯರ್ಥ ಹರಟೆಯಲ್ಲಿ ಮಗನರಾದಿರಿ. ಇಹದಲ್ಲೂ ಪರದಲ್ಲೂ ಅವರ ಕೃತ್ಯಗಳು ನಿಷ್ಫಲವಾದವು. ಅವರು ನಷ್ಟ ಹೊಂದಿದವರಾಗಿದ್ದಾರೆ. ألم يأتهم نبأ الذين من قبلهم قوم نوح وعاد وثمود وقوم إبراهيم وأصحاب مدين والمؤتفكات
أتتهم رسلهم بالبينات فما كان الله ليظلمهم ولكن كانوا أنفسهم يظلمون. ತಮಗಿಂತ ಮುಂಚೆ ಇದ್ದ ನೂಹ್, ಆದ್ ಮತ್ತು ಸಮೂದ್ ಜನಾಂಗಗಳ, ಇಬ್ರಾಹಿಂ ಜನತೆಯ, ಮದ್ಯನ್ ನಿವಾಸಿಗಳ, ಅಡಿಮೇಲಾದ ಪಟ್ಟಣಗಳ ವೃತ್ತಾಂತ ಅವರಿಗೆ ತಲುಪಿಲ್ಲವೇ? ಅವರ ಪ್ರವಾದಿಗಳು ಸ್ಪಷ್ಟವಾದ ದೃಷ್ಟಾಂತಗಳ ಸಹಿತ ಅವರ ಬಳಿಗೆ ಬಂದರು. ಆದರೆ ಅವರು ಧಿಕ್ಕರಿಸಿದ ಕಾರಣದಿಂದ ಶಿಕ್ಷೆಗೆ ಗುರಿಯಾದರು. ಅಲ್ಲಾಹನಾದರೂ ಅವರಿಗೆ ಅನ್ಯಾಯ ಮಾಡಲಿಲ್ಲ, ಅವರೇ ಸ್ವಯಂ ಅನ್ಯಾಯ ಮಾಡಿದರು. والمؤمنون والمؤمنات بعضهم أولياء بعض يأمرون بالمعروف وينهون عن المنكر ويقيمون الصلاة ويؤتون الزكاة ويؤتون الزكاة ويطيعون الله ورسوله أولئك سيرحمهم الله إن الله عزيز حكيم. ಸತ್ಯವಿಶ್ವಾಸಿಗಳಾದ ಪುರುಷರು ಪರಸ್ಪರ ಮತ್ತು ಸತ್ಯವಿಶ್ವಾಸಿಗಳಾದ ಸ್ತ್ರೀಯರು ಪರಸ್ಪರ ಮಿತ್ರರಾಗಿದ್ದಾರೆ. ಅವರ ಒಳಿತನ್ನು ಉಪದೇಶಿಸುತ್ತಾರೆ, ಕೆಡುಕನ್ನು ತಡೆಯುತ್ತಾರೆ, ನಮಾಜನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಾರೆ, ಜಕಾತ್ ನೀಡುತ್ತಾರೆ, ಅಲ್ಲಾಹನನ್ನು ಮತ್ತು ಅವನ ಸಂದೇಶವಾಹಕನನ್ನು ಅನುಸರಿಸುತ್ತಾರೆ. ಅಂತಹ ಜನರ ಮೇಲೆ ಅಲ್ಲಾಹನು ಖಂಡಿತವಾಗಿಯೂ ಕರುಣೆ ತೋರಿಸುತ್ತಾನೆ. ನಿಶ್ಚಯವಾಗಿಯೂ ಅಲ್ಲಾಹನು ಪ್ರತಾಪವಂತನು, ವಿವೇಕಶಾಲಿಯೂ ಆಗಿದ್ದಾನೆ. وعد الله المؤمنين والمؤمنات جنات تجري من تحتها الأنهار خالدين فيها ومساكن طيبة في جنات عدن ورضوان من الله أكبر ذلك هو الفوز العظيم. ಸತ್ಯವಿಶ್ವಾಸಿಗಳಿಗೂ ಸತ್ಯವಿಶ್ವಾಸಿನಿಯರಿಗೂ ಕೆಳಭಾಗದಲ್ಲಿ ಹೊಳೆಗಳು ಹರಿಯುವ ಸ್ವರ್ಗೀಯ ತೋಟಗಳನ್ನು ಅಲ್ಲಾಹನು ವಾಗ್ದಾನ ಮಾಡಿದ್ದಾನೆ. ಅವರಲ್ಲಿ ಸದಾ ನೆಲೆಸುವರು. ಶಾಶ್ವತವಾದ ವಾಸಕ್ಕಿರುವ ಸ್ವರ್ಗೀಯ ತೋಟಗಳಲ್ಲಿ ಪರಿಶುದ್ಧವಾದ ವಾಸಸ್ಥಳಗಳನ್ನು ಅಲ್ಲಾಹನವರಿಗೆ ವಾಗ್ದಾನ ಮಾಡಿರುವನು. ಅಲ್ಲಾಹನ ಸಂತುಷ್ಟಿಯೇ ಎಲ್ಲಕ್ಕಿಂತ ಮಿಗಿಲಾದುದು. ಅದೇ ಮಹಾ ವಿಜಯವಾಗಿದೆ. ಯಾ ಅಯ್ಯುಹನ್ ನಬಿಯು ಜಾಹಿದಿಲ್ ಕುಫಾರ ವಲ್ ಮುನಾಫಿಕೀನ ವಗ್ಲುದ್ ಅಲೈಹಿಂ ومأواهم جهنم وبئس المصير. ಹೇ ಪ್ರವಾದಿ, ಅವಿಶ್ವಾಸಿಗಳೊಡನೆ ಮತ್ತು ಕಪಟ ವಿಶ್ವಾಸಿಗಳೊಡನೆ ಹೋರಾಡು. ಅವರ ವಿರುದ್ಧ ಕಠಿಣವಾದ ಕ್ರಮ ಕೈಗೊಳ್ಳು. ಅವರ ವಾಸಸ್ಥಳ ನರಕವಾಗಿದೆ, ಅದು ಬಹಳ ಕೆಟ್ಟ ನೆಲೆಯಾಗಿದೆ. يحلفون بالله ما قالوا ولقد قالوا كلمة الكفر وكفروا بعد إسلامهم وهموا بما لم ينالوا وما نقموا إلا أن أغناهم الله ورسوله من فضله فإن يتوبوا يك خيرا لهم وإن يتولوا يعذبهم الله عذابا أليما في الدنيا والآخرة
وما لهم في الأرض من ولي ولا نصير. ತಾವು ಅಹಿತಕರವಾದ ಏನನ್ನೂ ಹೇಳಲಿಲ್ಲವೆಂದು ಅಲ್ಲಾಹನ ಆಣೆ ಹಾಕಿ ಅವರು ಹೇಳುತ್ತಾರೆ. ಆದರೆ ದಿಟ್ಟವಾಗಿಯೂ ಅವರು ಧಿಕ್ಕಾರದ ಮಾತು ಆಡಿದ್ದಾರೆ. ಅವರು ಇಸ್ಲಾಂ ಧರ್ಮ ಸ್ವೀಕರಿಸಿದ ಬಳಿಕ ಅವಿಶ್ವಾಸವನ್ನು ತಳೆದರು. ತಮಗೆ ಸಾಧಿಸಲು ಅಸಾಧ್ಯವಾದುದನ್ನು ಅವರು ಬಯಸಿದರು. ಅಲ್ಲಾಹ ಮತ್ತು ಅವನ ಸಂದೇಶವಾಹಕ ಅಲ್ಲಾಹನ ಅನುಗ್ರಹದಿಂದ ಮುಸ್ಲಿಮರನ್ನು ಸಂಪನ್ನರನ್ನಾಗಿ ಮಾಡಿದುದರಿಂದಲೇ ಅವರು ದ್ವೇಷ ಭಾವನೆ ಹೊಂದಿದರು. ಆದ್ದರಿಂದ ಅವರು ಪಶ್ಚಾತ್ತಾಪಪಟ್ಟರೆ ಅದು ಅವರಿಗೆ ಉತ್ತಮ. ಅವರು ಮುಖ ತಿರುಗಿಸಿ ಹೋದರೆ ಅಲ್ಲಾಹನವರಿಗೆ ಇಹದಲ್ಲೂ ಪರದಲ್ಲೂ ಯಾತನಾಮಯವಾದ ಶಿಕ್ಷೆ ನೀಡುವನು. ಭೂಮಿಯಲ್ಲಿ ಅವರಿಗೆ ಮಿತ್ರನಾಗಿ ಅಥವಾ ಸಹಾಯಕನಾಗಿ ಯಾರೂ ಇರಲಾರ. ومنهم من عاهد الله لئن آتانا من فضله لنصدقن ولنكونن من الصالحين. ಅಲ್ಲಾಹನು ತನ್ನ ಅನುಗ್ರಹದಿಂದ ತಮಗೆ ನೀಡಿದರೆ ಖಂಡಿತವಾಗಿಯೂ ತಾವು ದಾನ ಧರ್ಮ ನೀಡುವವೆಂದು, ಸಜ್ಜನರಲ್ಲಿ ಸೇರಿದವರಾಗುವವೆಂದು ಅಲ್ಲಾಹನೊಡನೆ ಒಪ್ಪಂದ ಮಾಡಿದ ಕೆಲವರು ಸಹ ಕಪಟ ವಿಶ್ವಾಸಗಳ ಪೈಕಿ ಇದ್ದಾರೆ. فلما آتاهم من فضله بخلوا به وتولوا وهم معرضون. ಆದರೆ ಅಲ್ಲಾಹನು ತನ್ನ ಅನುಗ್ರಹದಿಂದ ಅವರಿಗೆ ಸಂಪತ್ತು ನೀಡಿದಾಗ ಅವರು ಜಿಪುಣತೆ ತೋರಿಸಿ ನಿರ್ಲಕ್ಷ್ಯದಿಂದ ಮುಖ ತಿರುಗಿಸಿದರು. فأعقبهم نفاقا في قلوبهم إلى يوم يلقونه بما أخلفوا الله ما وعدوه وبما كانوا يكذبون. ಅಲ್ಲಾಹನೊಡನೆ ಅವರು ಮಾಡಿದ ವಾಗ್ದಾನವನ್ನು ಮುರಿದುದರಿಂದ ಮತ್ತು ಸುಳ್ಳು ಹೇಳುತ್ತಲಿದ್ದ ಕಾರಣದಿಂದ ಅವರು ಅಲ್ಲಾಹನನ್ನು ಸಂಧಿಸುವ ದಿನದವರೆಗೂ ಅವನು ಅವರ ಹೃದಯಗಳಲ್ಲಿ ಕಾಪಟ್ಯವನ್ನು ಪ್ರತೀಕಾರವಾಗಿ ನೆಲೆಗೊಳಿಸಿದನು. ألم يعلموا أن الله يعلم سرهم ونجواهم وأن الله علام الغيوب. ಖಂಡಿತವಾಗಿಯೂ ಅಲ್ಲಾಹನು ಅವರ ರಹಸ್ಯಗಳನ್ನು ಅವರ ಗೂಢಾಲೋಚನೆಗಳನ್ನು ಬಲ್ಲವನೆಂದು ಅವರಿಗೆ ತಿಳಿದಿಲ್ಲವೇ? ನಿಶ್ಚಯವಾಗಿಯೂ ಅಲ್ಲಾಹನು ಎಲ್ಲ ಗುಪ್ತ ಸಂಗತಿಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. الذين يلمزون المتطوعين من المؤمنين في الصدقات والذين لا يجدون إلا جهدهم فيسخرون منهم سخر الله منهم ولهم عذاب أليم. ಸತ್ಯವಿಶ್ವಾಸಿಗಳ ಪೈಕಿ ಸ್ವಂತ ಇಷ್ಟದಿಂದ ದಾನ ಧರ್ಮ ಮಾಡುವವರನ್ನು ಮತ್ತು ತಮ್ಮ ಕಠಿಣ ಶ್ರಮ ಹೊರತು ಬೇರೇನನ್ನು ದಾನ ಮಾಡಲು ಅಶಕ್ತರಾದವರನ್ನು ಆಕ್ಷೇಪಿಸುವವರು ಅವರಾಗಿದ್ದಾರೆ. ಹಾಗೆಯೇ ಆ ಕಪಟ ವಿಶ್ವಾಸಿಗಳು ಇವರನ್ನು ಅಪಹಾಸ್ಯ ಮಾಡುತ್ತಾರೆ. ಅಲ್ಲಾಹನು ಅವರ ಪರಿಹಾಸಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವನು. ಅವರಿಗೆ ಯಾತನಾಮಯವಾದ ಶಿಕ್ಷೆ ಇದೆ. استغفر لهم أو لا تستغفر لهم إن تستغفر لهم 70 مرة فلن يغفر الله لهم ذلك بأنهم كفروا بالله ورسوله والله لا يهدي القوم الفاسقين. ನೀನು ಅವರ ಪಾಪ ವಿಮುಕ್ತಿಗಾಗಿ ಪ್ರಾರ್ಥಿಸದಿರು, ಅವೆರಡೂ ತುಲ್ಯ. ನೀನು ಅವರ ಪಾಪ ವಿಮುಕ್ತಿಗಾಗಿ 70 ಸಲ ಪ್ರಾರ್ಥಿಸಿದ್ದರೂ ಅಲ್ಲಾಹನು ಅವರಿಗೆ ಎಂದಿಗೂ ಕ್ಷಮ ನೀಡಲಾರ. ಅಲ್ಲಾಹನನ್ನು ಅವನ ಸಂದೇಶವಾಹಕನನ್ನು ಅವರು ಧಿಕ್ಕರಿಸಿರುವುದೇ ಅದರ ಕಾರಣ. ಧಿಕ್ಕಾರಿಗಳಾದ ಜನರಿಗೆ ಅಲ್ಲಾಹನು ಮಾರ್ಗದರ್ಶನ ಮಾಡಲಾರ.
فرح المخلفون بمقعدهم خلاف رسول الله وكرهوا أن يجاهدوا بأموالهم وأنفسهم في سبيل الله وقالوا لا تنفروا في الحر قل نار جهنم أشد حرا لو كانوا يفقهون. ಯುದ್ಧಕ್ಕೆ ಹೋಗದೆ ಹಿಂದೆ ಸರಿದವರು ಅಲ್ಲಾಹನ ಸಂದೇಶವಾಹಕನ ಆಜ್ಞೆಗೆ ವಿರುದ್ಧವಾಗಿ ತಮ್ಮ ಮನೆಗಳಲ್ಲಿ ಕುಳಿತುಕೊಂಡು ಸಂತೋಷಗೊಂಡರು ಹಾಗೂ ತಮ್ಮ ಸಂಪತ್ತಿನಿಂದಲೂ ಶರೀರದಿಂದಲೂ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವುದನ್ನು ಇಷ್ಟಪಡಲಿಲ್ಲ. ಈ ಕಠಿಣ ಬೇಗೆಯಲ್ಲಿ ನೀವು ಯುದ್ಧಕ್ಕೆ ಹೊರಡಬೇಡಿರಿ ಎಂದು ಅವರು ಪರಸ್ಪರ ಹೇಳಿದರು. ನೀನು ಹೇಳು, ನರಕಾಗ್ನೆಯ ಬೇಗೆ ಇದಕ್ಕಿಂತ ಕಠಿಣವಾದುದು. ಅವರು ಅದನ್ನು ತಿಳಿದಿರುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು. فليضحكوا قليلا وليبكوا كثيرا جزاء بما كانوا يكسبون. ಆದ್ದರಿಂದ ಅವರು ನಗುವುದನ್ನು ಕಡಿಮೆ ಮಾಡಲಿ, ಅಳುವುದನ್ನು ಹೆಚ್ಚಿಸಲಿ. ಅವರು ಮಾಡಿದ ಕರ್ಮದ ಶಿಕ್ಷೆ. فإن رجعك الله إلى طائفة منهم فاستأذنوك للخروج فقل لن تخرجوا معي أبدا ولن تقاتلوا معي عدوا إنكم رضيتم بالقول أول مرة فاقعدوا مع الخالفين. ಅಲ್ಲಾಹನು ನಿನ್ನನ್ನು ಅವರ ಪೈಕಿ ಒಂದು ಗುಂಪಿನ ಬಳಿಗೆ ಯುದ್ಧ ಮುಗಿದು ಮರಳಿಸಿದಾಗ ಅವರು ಯುದ್ಧಕ್ಕೆ ಹೊರಡಲು ನಿನ್ನೊಡನೆ ಅನುಮತಿ ಕೇಳಿದರೆ ಹೇಳು, ನೀವೆಂದಿಗೂ ನನ್ನೊಂದಿಗೆ ಯುದ್ಧಕ್ಕೆ ಹೊರಡಲಾರಿರಿ, ನನ್ನೊಂದಿಗೆ ನೀವೆಂದಿಗೂ ಶತ್ರುಗಳೊಡನೆ ಯುದ್ಧ ಮಾಡಲಾರಿರಿ. ಏಕೆಂದರೆ ಮೊದಲ ಸಲ ಯುದ್ಧ ಮಾಡಲು ನಿಮ್ಮನ್ನು ಕರೆದಾಗ ನೀವು ಮನೆಯಲ್ಲೇ ಕುಳಿತುಕೊಳ್ಳಲು ಇಷ್ಟಪಟ್ಟಿದ್ದೀರಿ. ಆದ್ದರಿಂದ ಹಿಂದೆ ಉಳಿಯೋರೊಂದಿಗೆ ನೀವು ಸಹ ಉಳಿದುಕೊಳ್ಳಿರಿ. ولا تصل على أحد منهم مات أبدا ولا تقم على قبره إنهم كفروا بالله ورسوله وماتوا وهم فاسقون. ಅವರ ಪೈಕಿ ಮೃತಪಟ್ಟ ಯಾರಿಗೂ ನೀನೆಂದಿಗೂ ಜನಾಜಾ ನಮಾಜ್ ಮಾಡಬಾರದು. ಅಂಥವನ ಗೋರೆಯ ಬಳಿ ಪ್ರಾರ್ಥಿಸಲಿಕ್ಕೆ ನೀನು ನಿಲ್ಲಬಾರದು. ಏಕೆಂದರೆ ಅವರು ಅಲ್ಲಾಹನನ್ನು ಅವನ ಸಂದೇಶವಾಹಕನನ್ನು ನಂಬದೆ ಧಿಕ್ಕಾರಿಗಳಾಗಿ ಮೃತಪಟ್ಟಿದ್ದಾರೆ. ولا تعجبك أموالهم وأولادهم إنما يريد الله أن يعذبهم بها في الدنيا وتزهق أنفسهم وهم كافرون. ಅವರ ಸಂಪತ್ತು ಮತ್ತು ಸಂತಾನಗಳು ನಿನ್ನನ್ನು ಚಕಿತಗೊಳಿಸದಿರಲಿ. ಖಂಡಿತವಾಗಿಯೂ ಅವುಗಳ ಮೂಲಕ ಅವರನ್ನು ಇಹಲೋಕದಲ್ಲಿ ಶಿಕ್ಷಿಸಬೇಕೆಂದು, ಅವರು ಅವಿಶ್ವಾಸಿಗಳಾಗಿರುವಂತೆಯೇ ಅವರ ಜೀವಹರಣವಾಗಬೇಕೆಂದು ಅಲ್ಲಾಹನು ಉದ್ದೇಶಿಸುತ್ತಾನೆ. وَإِذَا أُنزِلَتْ سُورَةٌ أَنْ آمِنُوا بِاللَّهِ وَجَاهِدُوا مَعَ رَسُولِهِ اسْتَأْذَنَكَ أُولُو الطَّوْلِ منهم وقالوا ذرنا نكن مع القاعدين. ನೀವು ಅಲ್ಲಾಹನನ್ನು ನಂಬಿರಿ ಮತ್ತು ಅವನ ಸಂದೇಶವಾಹಕನೊಂದಿಗೆ ಸೇರಿಕೊಂಡು ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಿರಿ ಎಂಬ ಆಜ್ಞೆಯೊಂದಿಗೆ ಒಂದು ಅಧ್ಯಾಯ ಅವತೀರ್ಣವಾದರೆ
ಅವರಲ್ಲಿ ಐಶ್ವರ್ಯವಂತರು, ನೀವು ನಮ್ಮನ್ನು ಬಿಟ್ಟು ಬಿಡಿರಿ, ಯುದ್ಧಕ್ಕೆ ಹೋಗದೆ ಹಿಂದೆ ಉಳಿಯೋರೊಂದಿಗೆ ನಾವು ಸಹ ಇದ್ದು ಬಿಡುತ್ತೇವೆ ಎಂದು ಹೇಳುತ್ತಾ ಅದಕ್ಕಾಗಿ ನಿನ್ನ ಅನುಮತಿಯನ್ನು ಕೇಳುತ್ತಾರೆ. رضوا بأن يكونوا مع الخوالف وطبع على قلوبهم فهم لا يفقهون. ಹಿಂದೆ ನಿಲ್ಲುವವರೊಂದಿಗೆ ಇರಲು ಅವರು ಇಷ್ಟಪಡುತ್ತಾರೆ. ಅವರ ಹೃದಯಗಳಿಗೆ ಮುದ್ರೆ ಹಾಕಲಾಗಿದೆ, ಆದ್ದರಿಂದ ಅವರು ಮನವರಿಕೆ ಮಾಡಿಕೊಳ್ಳುವುದಿಲ್ಲ. لكن الرسول والذين آمنوا معه جاهدوا بأموالهم وأنفسهم وأولئك لهم الخيرات وأولئك هم المفلحون. ಆದರೆ ಸಂದೇಶವಾಹಕ ಮತ್ತು ಅವರೊಂದಿಗೆ ವಿಶ್ವಾಸಿಗಳು ತಮ್ಮ ಸಂಪತ್ತಿನಿಂದಲೂ ದೇಹದಿಂದಲೂ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುತ್ತಾರೆ. ಸರ್ವ ಒಳಿತುಗಳು ಅವರಿಗಿವೆ, ಅವರೇ ವಿಜಯಶಾಲಿಗಳು. أعد الله لهم جنات تجري من تحتها الأنهار خالدين فيها ذلك الفوز العظيم. ಕೆಳಭಾಗದಲ್ಲಿ ಹೊಳೆಗಳು ಹರಿಯುವ ಸ್ವರ್ಗೀಯ ತೋಟಗಳನ್ನು ಅಲ್ಲಾಹನು ಅವರಿಗೆ ಸಿದ್ಧಪಡಿಸಿಟ್ಟಿರುವನು, ಅಲ್ಲೇ ಅವರು ನೆಲೆಸುವರು. ಅದೇ ಮಹಾ ವಿಜಯವಾಗಿದೆ. وجاء المعذرون من الأعراب ليؤذن لهم وقعد الذين كذبوا الله ورسوله سيصيب الذين كفروا منهم عذاب أليم. ಮರಳುಗಾಡಿನ ಅರಬಿಗಳ ಪೈಕಿ ನೆಪ ಹುಡುಕುವವರು ಸಹ ತಮಗೆ ಹಿಂದೆ ಉಳಿಯಲು ಅನುಮತಿ ಪಡೆಯಲಿಕ್ಕಾಗಿ ಬಂದರು. ಅಲ್ಲಾಹನೊಡನೆ ಮತ್ತು ಅವನ ಸಂದೇಶವಾಹಕನೊಡನೆ ಸುಳ್ಳು ಹೇಳಿದವರು ಮನೆಯಲ್ಲಿ ಕುಳಿತುಕೊಂಡರು. ಅವರ ಪೈಕಿ ಅವಿಶ್ವಾಸ ಹೊಂದಿದವರಿಗೆ ಯಾತನಾಮಯವಾದ ಶಿಕ್ಷೆ ಬಂದೆರಗುವುದು. ليس على الضعفاء ولا على المرضى ولا على الذين لا يجدون ما ينفقون حرج إذا نصحوا لله ورسوله ما على المحسنين من سبيل والله غفور رحيم. ಬಲಹೀನರು, ರೋಗಿಗಳು, ಖರ್ಚು ಮಾಡಲು ಏನೂ ಇಲ್ಲದವರು ಯುದ್ಧಕ್ಕೆ ಹೋಗದಿದ್ದರೆ, ಅವರು ಅಲ್ಲಾಹನೊಡನೆ ಮತ್ತು ಅವನ ಸಂದೇಶವಾಹಕನೊಡನೆ ಪ್ರಾಮಾಣಿಕವಾಗಿದ್ದರೆ ಅವರ ತಪ್ಪೇನೂ ಇಲ್ಲ. ಸತ್ಕರ್ಮಿಗಳ ವಿರುದ್ಧ ದೋಷಾರೋಪಣೆಗೆ ಅವಕಾಶವೇನೂ ಇಲ್ಲ. ಅಲ್ಲಾಹನು ಅತ್ಯಂತ ಕ್ಷಮಾಶೀಲನು, ಕಾರುಣ್ಯನಿಧಿಯೂ ಆಗಿದ್ದಾನೆ. ولا على الذين إذا ما أتوك لتحملهم قلت لا أجد ما أحملكم عليه تولوا وعاينهم تفيض من الدمع حزنا ألا يجدوا ما ينفقون. ಯುದ್ಧಕ್ಕೆ ಹೋಗಲು ತಮಗೆ ಸವಾರಿ ಒದಗಿಸಬೇಕೆಂದು ನಿನ್ನ ಬಳಿಗೆ ಬಂದು ಕೇಳಿದವರ ಮೇಲೂ ತಪ್ಪೇನಿಲ್ಲ. ನಿಮಗೆ ಸವಾರಿ ಒದಗಿಸಲು ನನ್ನ ಬಳಿ ಏನೂ ಇಲ್ಲ ಎಂದು ನೀನು ಹೇಳಿದೆ. ಆಗ ಖರ್ಚು ಮಾಡಲು ತಮ್ಮ ಬಳಿಯೇನೂ ಇಲ್ಲವೆಂಬ ದುಃಖದಿಂದ ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ ಸ್ಥಿತಿಯಲ್ಲಿ ಅವರು ಮರಳಿದರು. إنما السبيل على الذين يستأذنونك وهم أغنياء رضوا بأن يكونوا مع الخوالف وطبع الله على قلوبهم فهم لا يعلمون. ತಾವು ಐಶ್ವರ್ಯವಂತರಾಗಿದ್ದು ಸಹ ಹಿಂದೆ ಉಳಿಯಲು ನಿನ್ನೊಡನೆ ಅನುಮತಿ ಕೇಳಿದವರ ಮೇಲೆ ಮಾತ್ರ ತಪ್ಪು ಹೊರಿಸಲು ದಾರಿಯಿದೆ. ಹಿಂದೆ ಉಳಿಯುವರೊಂದಿಗಿರಲು ಅವರು ಇಷ್ಟಪಟ್ಟರು.
ಅವರ ಹೃದಯಗಳಿಗೆ ಅಲ್ಲಾಹನು ಮುದ್ರೆ ಹಾಕಿದುದರಿಂದ ಅವರು ಮನವರಿಕೆ ಮಾಡುವುದಿಲ್ಲ.